प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्धदामि भगवद्गीते भवद्वेषिणी नमोऽस्तु ते व्यासविशालबुद्धे पुल्लारविन्दायत पत्रनेत्र येन त्वया भारततैलपूर्णः प्रज्वालितो ज्ञानमय प्रदीपः प्रपन्न पारिजाताय स्तोत्रवेत्रैकपाणय ज्ञानमुद्राय कृष्णाय गीतामृतदुहे नमः सर्वोपनिषदो गावो दुग्धा गोपालनन्दना पार्थो वत्सा सुधीर्भुक्ता दुग्धं गीतामृतं महत् वसुदेवसुतं देवं कंसाचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतटा जयद्रथा जलां गान्धारनीलोत्पला शल्यग्रहवती कृपेण वहनीं कर्णेन वेलाकुला अश्वत्थामविकर्णघोरमखरा दुर्योधनावर्तिनीं शोतीर्णा खलु पाण्डवैरणनदे कैवर्तका केशवा पाराश्रयवच सरोजममलं गीतार्थगन्धोत्कटं नानाख्यानककेसरं हरिकथां सम्बोधनाबोधितं लोके सज्जनषट्पदैरहरः पेपीयमानो मुधा भूयोद्भारतपङ्कजं कलिमला प्रद्वांशिन श्रेयस्य मूकं करोति वाचालं पङ्गं लङ्घयते गिरिं यत्कृपातमहं वन्दे परमानन्दमाधवं यं ब्रह्मा वरुणेन्द्ररुद्रमरुत स्तुन्वन्ति दिव्ये सवैन् वेदै साङ्गपदक्रमोपनिषदैर्गायन्ति यं सामगां ध्यानावस्थिततद्गतेन मनसा पश्यन्ति यं योगिनो यस्यान्तं न विदुषुरासुरगणा देवाय तस्मै नमः देवाय तस्मै नमः ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ಕಾರಗಳು ರೀಪ, ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿಯವರೆಗೂ ಸುಶ್ರಾವ್ಯವಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಬಸವರಾಜ್ ನೆಲೂರಿ ಗುರುಗಳಿಗೆ ಧನ್ಯವಾದಗಳು.
ತಾತ್ಪರ್ಯಗಳನ್ನ ಹೇಳ್ತಾನೆ ಅಲ್ಲೇನು. ಯಾರು ಹೇಳೋರು ಮಾತ್ರ ಅಲ್ಲೇ ಒಬ್ಬರ. ಯಾರು ಚತುರ್ಮುಖ ಬ್ರಹ್ಮ ಕ್ಲಾಸ್ ತಗೋತಾನಲ್ಲಿ ಗುರು, ಅಲ್ಲೇ ಅವನಿಂದ ಶ್ರವಣವನ್ನ ಮಾಡಬೇಕು. ಸೊ ಕ್ರಮ ಮುಕ್ತಿ ಇಸ್ ರಿಯಲಿ ಟಫ್. ಆದ್ರಿಂದ ಅಂತಾರ ಅಪ್ಪವರು, ನಮ್ಮ ಅಪ್ಪವರು ಪರಮಾತ್ಮನ ಅಪ್ಪವ್ರು ಬಿಡ್ತಾರೆ, ಕ್ರಮ ಮುಕ್ತಿನ ಬಹಳ ಟಫ್ ಅದ, ಜೀವನ್ ಮುಕ್ತಿ ಬಹಳ ಆಗಿರದ. ಯಾಕಂದ್ರೆ ಇಲ್ಲೇ ನಮ್ ಕಣ್ಣೆದುರಿಗೆ ಆಗ್ತದ ಕ್ಯಾಶ್ ಅಂಡ್ ಕ್ಯಾರಿ ಅಂತಾರ. ಒಂದ್ ಮಾತು ಅಂತಾರ, ಕ್ಯಾಶ್ ಅಂಡ್ ಕ್ಯಾರಿ. ಮೋಕ್ಷ ಬೇಕ ಕೊಡ್ಬೇಕು, ಕ್ಯಾಶ್ ಕೊಡ್ಬೇಕು. ಏನ್ ಕೊಡ್ಬೇಕು? ಕ್ಯಾಶ್. ಕ್ಯಾಶ್ ಏನ್ ಕೊಡ್ಬೇಕಂದ್ರ ಸಾಧನ ಚತುಷ್ಟಯ ಸಂಪತ್ತಿ ಕೊಡ್ಬೇಕು. ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡಂತ ಅಧಿಕಾರಿಗೆ ಅದೇ ಕ್ಯಾಶ್. ಆ ಕ್ಯಾಶ್ ಇತ್ತು ಅಂದ್ರೆ ಅವ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ದ ಅಂತಂದ್ರೆ ಅವಂಗ ಮುಕ್ತಿ ಅನ್ನುವಂಥದ್ದು ಏನದ ಗ್ಯಾರಂಟಿ, ಫಲ ಸಿಗ್ತದ. ಇಲ್ಲೇ ಸಿಗ್ತದ. ನಿಮ್ಗ ಗುರ್ತಿಸ್ಬಹುದು. ನೀವು ನಮಗ್ ಫಲ ಸಿಕ್ಕದ, ಮೋಕ್ಷ ಆಗ ಸಿಕ್ಕದ. ಅದು ಏನದ? ಮೋಕ್ಷ ಅಂದ್ರೆ ಸತ್ತ ಮ್ಯಾಗ ಆಗೋದಲ್ಲ, ಮರಣ ನಂತರ ಆಗೋದಲ್ಲ. ಮರಣಕ್ಕಿಂತ ಪೂರ್ವದಲ್ಲಿ ಜೀವನ್ ಮುಕ್ತಿ, ಮರಣ ಕಾಲದಲ್ಲಿ ವಿದೇಹ ಮುಕ್ತಿ. ಆ ಅನುಭವ ಜ್ಞಾನಿಗಳಿಗೆ ಆಗ್ತದ ಅಂತಾರ ಅಪ್ಪವರು. ಆಗ್ತದ. ನಾನು ಹೇಳ್ತೇನೆ, ಅಪ್ಪವರು ಅಂತಾರ, ನಾನು ಅಂತೀನಿ, ತಿಳಿದವ್ರು ಎಲ್ಲಾರು ಹಿಂಗ ಅಂತಾರ ಅಂತ ಹೇಳ್ತಾರ ಅಪ್ಪವರು. Compared to Krama Mukti, which is more difficult and unpredictable, the Jnanam and Jivan Mukti is easier and you can get the benefit here. ನೋಡ್ರಿ, ಕ್ರಮ ಮುಕ್ತಿ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಅವ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋದ, ಅಲ್ಲಿ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಕ್ರಮ ಮುಕ್ತಿಯಿಂದ ಅಲ್ಲಿಂದಲ್ಲೇ ಮುಕ್ತಿ ಹೊಂದಿದ. ಯಾರಿಗೂ ಗೊತ್ತಾತು? ಯಾರಿಗೂ ಗೊತ್ತಾಗುದಿಲ್ಲ. ಆದ್ರೆ ಒಂದ್ ವೇಳೆ ನಾವು ನಿಜವಾಗಿಯೂ ಅಧಿಕಾರಿಗಳಿದ್ದು ಇಲ್ಲೇ ಶ್ರವಣ ಮನನ ನಿಧಿಧ್ಯಾಸನ ಪ್ರಾಂಜಲ ಮನಸ್ಸಿನಿಂದ ಶ್ರದ್ಧೆಯಿಂದ ಮಾಡಿದ್ದಾದ್ರೆ 100% ಮೋಕ್ಷ ಗ್ಯಾರಂಟಿ ಅಧಿಕಾರಿಗಳಿಗೆ ಅಂತ ಹೇಳ್ತಾನೆ. And therefore Krishna says, so sukham compared to Krama Mukti, Jivan Mukti is easier. ಹಿಂಗ ಭಗವದ್ಗೀತೆಯೊಳಗೆ ಭಗವಂತ ಈ ಮಾತು ಎಲ್ಲಿ ಹೇಳಿದ್ದು ಬಂದಾವು ಅಂತಂದ್ರ ಸುಸುಖಂ ಅಂತಂದುಕೊಂಡು and then finally ಅವ್ಯಯಂ, the knowledge is imperishable in terms of its result. ಈ ಜ್ಞಾನ ಏನದ? ನಾಶ ಆಗುವುದಿಲ್ಲ. ಒಮ್ಮೆ ಜ್ಞಾನ ಹುಟ್ಟು ಅಂದ್ರ, ಇಲ್ರಿ ಮೊನ್ನೆ ನಿನ್ನೆ ಜ್ಞಾನ ಆಗಿತ್ರಿ, ಇವತ್ತು ಮರ್ತ ಹೋಗೈತಿ ಅಂತೇವಲ್ಲ ನಾವು. ನಿನ್ನೇನೋ ಒಂದ್ ವಿಷಯ ಹೇಳಿದ್ನಲ್ಲ, ನೆನಪೈತಿಲ್ಲ, ಇಲ್ರಿ ಮರ್ತ ಹೋಗೈತಿ, ಯಾವ್ದೋ ಒಂದ್ ಪ್ರೆಷರ್ದಾಗ, ಯಾವ್ದೋ ಒಂದ್ ಟೆನ್ಷನ್ದಾಗ ಮರ್ತೇನಿ ಅಂತೀವಿ. ಹಂಗ ಈ ಜ್ಞಾನ ಒಮ್ಮೆ ಆತಂದ್ರ ಮತ್ತೆ ಮರಿತೈತಿ ಏನಂದ್ರೆ ಎಂದೂ ಮರಿದಿಲ್ಲ ಅಂತಾರ. ಇದು ಎಂದೂ ನಾಶ ಆಗುವುದಿಲ್ಲ. ವೆರಿ ಇಂಪೆರಿಷಬಲ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ರಿಸಲ್ಟ್. ಫಲದೃಶ್ಯ ಅವ್ಯಯಂ, ಫಲದೃಶ್ಯ ಅವ್ಯಯಂ, which means one will get benefit of moksha, which is permanent benefit. Unlike attaining higher lokas is also a phalam, but it is not avyayam. It is exhaustible. It is not inexhaustible. ಅಂತಾರ ಅಪ್ಪವರು. ಈ ಲೋಕಾಂತರ ಗಮನ ಏನದ? ಅದು ಕೂಡ ಏನದ? ಅದು ನಿತ್ಯ ಅಲ್ಲ, ಅದು ಕೂಡ ಅನಿತ್ಯದ. ಅದು ಏನದ? ಕ್ಷಣೀಯ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಪುಣ್ಯ ತೀರ್ಥದ ಆ ಲೋಕದಿಂದ ಮತ್ತೆ ಇಲ್ಲೇ ಬರಬೇಕು. ಇಟ್ ಈಸ್ ವಯಂ. Means what? After exhausting the karma phalam, you have to come back. 9ನೇ ಅಧ್ಯಾಯ 21ನೇ ಶ್ಲೋಕದಾಗ ಒಂದು ಶ್ಲೋಕವನ್ನ ಅಪ್ಪವರು ಇಲ್ಲೇ ಕೋಟ್ ಮಾಡಕತ್ತಾರ. ಇದಿನ್ನೂ ಆಗಿಲ್ಲ, ಆದ್ರೂ ಹೇಳಕತ್ತಾರ. 9ನೇ ಅಧ್ಯಾಯದಾಗ ಈ 21ನೇ ಶ್ಲೋಕವನ್ನ ಇಲ್ಲೇ ಕೋಟ್ ಮಾಡಕತ್ತಾರ. ಅದು ಯಾವುದು 21ನೇ ಶ್ಲೋಕ ಹೇಳ್ತೇನೆ ನೋಡ್ರಿ. ತೀರ್ಥಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷಿಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವತ್ರೈ ಧರ್ಮಂ ಅನುಪಪನ್ನಾ ಗತಾಗತಂ ಕಾಮ ಕಾಮ ಲಭಂತೆ ಕ್ಷಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. 9ನೇ ಅಧ್ಯಾಯ 21ನೇ ಶ್ಲೋಕ. ಅದನ್ನು ಕೋಟ್ ಮಾಡಿ ಹೇಳ್ತಾರಪ್ಪ. ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಚಾಪ್ಟರ್. ಈ ಅಧ್ಯಾಯವನ್ನ ಇನ್ನು ಮುಂದೆ ನಾವು ಅಭ್ಯಾಸ ಮಾಡೋದಿದ್ದೀವಿ. ಈಗ ಸದ್ಯ ಸ್ಟಾರ್ಟ್ ಆಗಿದೆ 9ನೇ ಅಧ್ಯಾಯ. Like a meteor, we will land in the lower lokas, and therefore kartum susukum avyayam. Such a wonderful Ishvara Jnanam, Arjuna, I am going to impart. May you listen carefully. ಆದ್ರಿಂದ ಈ ಉಪಾಸಕರಿಗೆ ಸಿಗುವಂತಹ ಚತುರ್ಮುಖ ಬ್ರಹ್ಮಲೋಕದಕ್ಕಿಂತ ಈ ಸದ್ಯೋಮುಕ್ತಿ ಆಗಲಿ ಅಥವಾ ಇಲ್ಲೇನದ
ಇಲ್ಲೇ ಆಗುವಂತದ್ದು ಜ್ಞಾನ ಏನದ ಜೀವನ್ ಮುಕ್ತಿ ಮತ್ತು ವಿಧೇಯ ಮುಕ್ತಿ ಅನ್ನುವಂಥವು ಇವೆಲ್ಲಕ್ಕಿಂತ ಶ್ರೇಷ್ಠದ. ಉಪಾಸಕರಕ್ಕಿಂತ ಯೋಗಕ್ಕೆ ಹೋಗೋಕಿನ ಇದು ಶ್ರೇಷ್ಠದ. ಆ ವಿಷಯವನ್ನ ಈ ಅಧ್ಯಾಯದಲ್ಲಿ ಹೇಳೋರಿದ್ದಾರೆ. ಅದಕ್ಕೆ ಲಕ್ಷ್ಯ ಕೇಳಿ ಅಂತ ಆಲ್ ಟು ಟರ್ನ್ ದ ಅಟೆನ್ಷನ್ ಆಫ್ ದ ಸೀಕರ್ ಲೈಕ್ ಎ magician. He will not do the trick immediately. He will come with lot of dress and remove one by one and then dance. There will be lot of music and then from cap he will start taking clothes from the head. Lot of show. Krishna is also a master magician. He gives lot of introduction for this knowledge. Amta apuru ಒಬ್ಬವ ಜಾದೂಗಾರ ಇರ್ತಾನೆ. ಜಾದೂಗಾರ ಏನ್ ಮಾಡ್ತಾನೆ, ಮೈ ಮ್ಯಾಗ ಸಾಕಷ್ಟು ಬಟ್ಟೆಗಳನ್ನ ಹಾಕೊಂಡು ತಾನು ಮಾಡುವಂತಹದ್ದು ಜಾದೂನ ಬಹಳ ನಿಧಾನವಾಗಿ ಲಾಸ್ಟ್ಗೆ ಮಾಡ್ತಾನ. ಮೊದಲ ಅದ್ರ ಬಗ್ಗೆ ವ್ಯಾಪಕವಾದಂತ ಪ್ರಚಾರ ಮಾಡ್ತಾನೆ. ಹಂಗ ಭಗವಂತ ಈ 9ನೇ ಅಧ್ಯಾಯದ ಮಹಿಮೆಯನ್ನ ಕುರಿತು ಇಷ್ಟೊಂದು ವ್ಯಾಪಕವಾದ ಪ್ರಚಾರವನ್ನ ಮಾಡಕತ್ತಾನೆ. ಯಾಕಂದ್ರೆ ಈ ಶ್ರೋತೃಗಳು ಶಿಷ್ಯರು ಕೂಡ ಮೈಯೆಲ್ಲ ಕಣ್ಣಾಗಿ ಕೇಳಿ ಆ ಯಥಾರ್ಥವಾದದನ್ನ ತಿಳ್ಕೊಂಡು ಇಲ್ಲಿಂದ ಇಲ್ಲೇ ಮುಕ್ತಿಯನ್ನು ಹೊಂದಲಿ ಅನ್ನುವಂತ ಅಪೇಕ್ಷೆಯಿಂದ ಭಗವಂತ ಇಷ್ಟೊಂದು ವಿಸ್ತಾರವಾಗಿ 9ನೇ ಅಧ್ಯಾಯದ ಬಗ್ಗೆ ವರ್ಣನೆ ಮಾಡಕತ್ತಾನೆ. ಇಷ್ಟು ಒಂದು ವಿವರಣೆಯೊಂದಿಗೆ ಈಗ 3ನೇ ಶ್ಲೋಕ, 9ನೇ ಅಧ್ಯಾಯ 3ನೇ ಶ್ಲೋಕವನ್ನ ನೋಡೋಣ. ಏನ್ ಹೇಳ್ತಾರೆ ಈ 9ನೇ ಅಧ್ಯಾಯದಾಗ 3ನೇ ಶ್ಲೋಕದಲ್ಲಿ ಅಂದ್ರ, ಈ ಜ್ಞಾನದ ವಿಷಯದಲ್ಲಿ ಶ್ರದ್ಧೆ ಇಲ್ಲದ ಜನರು ಜನ್ಮ ಮರಣ ರೂಪವುಳ್ಳ ಸಂಸಾರ ಚಕ್ರವೇ ಅವರಿಗೆ ಗತಿ ಅಂತ ಹೇಳ್ತಾ ಇದ್ದಾನೆ. ಅಶ್ರದ್ಧಾನ ಪುರುಷ ಧರ್ಮಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಏ ಪರಂತಪ ಅರ್ಜುನನೇ, ಅಸ್ಯ ಈ ಮೇಲೆ ಹೇಳಿದ ಧರ್ಮದಲ್ಲಿ ಅಶ್ರದ್ಧಾನ ಯಾರು ಶ್ರದ್ಧಾರಹಿತರಾದಂತ ಪುರುಷರು ಇದ್ದಾರೋ, ಮಾಂ ನನ್ನನ್ನು ಪಡೆಯದೆ, ಅಪ್ರಾಪ್ಯ ಮೃತ್ಯು ಸಂಸಾರ ವರ್ತಮನಿ ಮೃತ್ಯು ರೂಪವಾದ ಈ ಸಂಸಾರ ಚಕ್ರದಲ್ಲಿ ಹುಟ್ಟು ಸಾವು ಈ ಮೃತ್ಯು ರೂಪವಾದ ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತಾರೆ. ಪರಂತಪ ಮೇಲೆ ಹೇಳಿದ ಈ ಧರ್ಮದಲ್ಲಿ ಶ್ರದ್ಧಾರಹಿತವಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ. ನೋಡ್ರಿ, ಕೇಳಿ ಮುಕ್ತರಾಗಿ ಒಂದು, ಇಲ್ಲ ಅಂದ್ರೆ ಮೈದಾನ ಅದ ತಯಾರಾಗಿದೆ, ಹುಟ್ಟಾಕ ಸಾಯಕ ತಯಾರಾಗಿದೆ. ಇಷ್ಟ ಎರಡು ಬಿಟ್ಟು 3ನೇ ಆಪ್ಷನ್ ಇಲ್ಲ. ಏನಂತಾರಪ್ಪರು? 3ನೇ ಆಪ್ಷನ್ ಇಲ್ಲ. ತೆರಿಗೂ ಅದರ ಆಪ್ಷನ್. ತಾಯಿ ಹೊಟ್ಟಿ ಪುನರಪಿ ಜನರಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಪುನಃ ತಾಯಿ ಹೊಟ್ಟೆ ಹುಟ್ಟುವುದು, ಸಾಯುವುದು, ತಾಯಿ ಹೊಟ್ಟೆ ಗಾಳಿ ಮಾಡುದು, ಈ ಸಲ ಹೋದವನ ಮೋಕ್ಷ ಏನೈತೆ ಅಂತ ತಿಳ್ಕೊಂಡ ಬರ್ತೇನೆ ಅಂತ ಹೊರಬಿಡುವುದು, ಹೊರಬಿದ್ದ ತಕ್ಷಣ ಮರ್ತು ಬಿಡೋದು, ಮರ್ತು ಸಂಸಾರದಾಗ ಸುಖ ಐತಿ ಅಂತ ತಿಳ್ಕೊಂಡು ಸಂಸಾರಕ್ಕೆ ಬೆನ್ನು ಹತ್ತುದು. ಅದಕ್ಕೊಂದು ಉದಾಹರಣೆನು ಹೇಳ್ತೇನೆ ನಾನು, ಮನ್ಷಿಗೆ ನಾಟೋ ಹಂಗ ಉದಾಹರಣೆ. ಯಾರೋ ಹೇಳಿದ್ದು ನೆನಪಿಲ್ಲ. ಮನೆಯೊಳಗ ಫಂಕ್ಷನ್ ಅದ, ಹಬ್ಬದ ಅಂದ್ರೆ ಏನೋ ಪೂಜೆ ಪುನಸ್ಕಾರ ಮಾಡ್ಬೇಕಾಗ್ಯದ. ಹರೇದ್ ಮಗಗ ತಂದೆ ಪ್ಯಾಟಿಗೆ ಹೋಗಿ ಹಣ್ಣು ತಗೊಂಬಾರಪ್ಪ, 5 ತರದ ಹಣ್ಣು ತಗೊಂಬಾ, ಬಾಳಿ ಎಲಿ ತಗೊಂಬಾ, ಬಾಳಿ ಕಂಬ ತಗೊಂಬಾ, ಪೂಜಾ ಸಾಮಗ್ರಿ ತಗೊಂಬಾ ಅಂತ ಕಳ್ಸಿದ. ಹೋದ ಇವ ಪ್ಯಾಟಿಗೆ ಹಣ್ಣು ತರಕ್ ಹೋದ. ಹಣ್ಣು ಮಾರಕ್ಕೆ ಬಾಳ ಚಂದ ಮಾಡ್ತಾರೇನೋ ಗುಂಡಾಳ. ಇವ ಎದಕ್ ಹೋಗಿದ್ದ? ಮನ್ಯಾಗ ಹಬ್ಬ, ಇವತ್ತು ಪೂಜೆ ಐತಪ್ಪ, ಹಣ್ಣು ತಗೊಂಬ ಅಂತ ಹೇಳಿದ್ರು. ಹಣ್ಣು ತರಕ್ ಹೋಗಿದ್ದ ಪ್ಯಾಟಿಗೆ. ಆಕೆ ನೋಡಿದ, ಬಾಳ ಚಂದ ಇದ್ದು. ಒಮ್ಮಗಲೆ ಆಕಿ ಮ್ಯಾಗ ಅನುರಕ್ತನಾಗಿ ಬಿಟ್ಟ. ಆಕಿಗೂ ಅವಾಗ ನೋಡಿದ್ಲ, ಆಕಿನೂ ಅನುರಕ್ತ. ಆಕಿದು ಲಗ್ನ ಆಗಿದ್ದಿಲ್ಲ, ಇವಂದು ಲಗ್ನ ಆಗಿದ್ದಿಲ್ಲ. ಇಬ್ರು ಅನುರಕ್ತರಾದ್ರು. ಇಬ್ರು ಪ್ರೇಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅವನು ಅಂದ, ನಾನ್ ನಿನ್ನ ಪ್ರೀತಿಸ್ತೇನೆ. ಆಕಿನೂ ಅಂದು, ನಾನ್ ನಿನ್ನ ಪ್ರೀತಿಸ್ತೇನೆ. ಯಾ ಜಾತಿ ಹೇಳಿ ಅಂತಂದ್ರು. ಇಬ್ರು ಸಂಸಾರದಿಂದ ಸುಖವಾಗಿ ಜೀವನ ಮಾಡಕತ್ರು. ಇವ್ ಎದಕ್ ಹೋಗಿದ್ದ ಪ್ಯಾಟಿಗೆ? ಅದ ಮರ್ತ ಬಿಟ್ಟ. ಅಲ್ಲೇ ಸಂಸಾರ ಮಾಡಕತ್ತ. 2 ಆದವು ಮಕ್ಕಳು, 3 ಆದವು, 4 ಆದವು, 5 ಆದವು, 6, 1 ಡಜನ್ ಮಕ್ಕಳು ಆಗ್ಬಿಟ್ರು. ಗೊತ್ತಾಗ್ಲಿಲ್ಲ ನೀವು. ಆಮ್ಯಾಗ ಏನಾತು?
ಅವು ಮಕ್ಕಳು ಯಪ್ಪ ಯಪ್ಪ ಅಂತ ಚೊಣ್ಣ ಹಂಗಿ ಹೇಳು ಜಗ್ಗಾಗತ್ತಾವ, ಎಚ್ಚರಾಗಿ ನೋಡ್ತಾನ. ಅದೇ ನಾನು ಎಲ್ಲಿ ಬಂದಿದ್ದೆ, ನಾ ಏನ್ ಮಾಡಾಕತ್ತೀನಿ, ನಾ ಯಾರಂತ ತಿಳ್ಕೊಂಡು ನಾನು ಉದ್ಧಾರ ಆಗ್ತೇನೆ ಅಂತ ತಿಳ್ಕೊಂಡು ತಾಯಿ ಹೊಟ್ಟ್ಯಾಗ ನಾನು ಅಣಿ ಮಾಡಿ ಬಂದೇನಿ, ಅದನ್ನ ಮರ್ತೇನಿ. ನಾನು ಏನ್ ಮಾಡಾಕತ್ತೀನಿ ಅಂದ್ರೆ ಇಲ್ಲೇ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ ಸ್ಥಾನ ಮಾನ ಗೌರವ ಇದಕ್ಕೆ ಬೆನ್ ಹಾಕ್ತಿದ್ದೀನಿ. 4 ಮಂದಿ ನನಗ್ ಕರೆದು ನನಗ ಸನ್ಮಾನ ಮಾಡ್ಬೇಕು, ನನಗ್ ದೊಡ್ಡವರು ಅನ್ಬೇಕು, ನನಗ ಹಾರ ತುರಾಯಿ ಹಾಕ್ಬೇಕು, ಸ್ತ್ರೀ ಪುತ್ರ ಇವರೆಲ್ಲರೂ ನನ್ನನ್ನ ಬಾ 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 ಅಂತಿರ್ಬೇಕು. ಇಲ್ಲಿ ನಾನು ನಿಂತು ಬಿಟ್ಟೆ, ನಾ ಎದಕ್ ಬಂದಿದ್ದೆ ಅನ್ನೋದು ನಾ ಮರ್ತ ಬಿಟ್ಟೆ. ನಾವ್ ಹೆಂಗ್ ಹಣ್ಣು ತರಕ್ ಹೋಗಿದ್ದ ಮರ್ತನೋ, ಇವ ಎದಕ್ ಬಂದಿದ್ದ, ಇವ ಜೀವಪ್ಪ ನನ್ನ ಸ್ವರೂಪವನ್ನ ತಿಳಿದು ಬರ್ತೀನಿ ಅಂತ ಬಂದಿದ್ದ, ಅದನ್ನ ಮರ್ತ್ ಬಿಟ್ಟಾನ. ಹಂಗಾಗೈತಿ. ಅದಕ್ಕಂತಾರಪ್ಪವರು ಇಲ್ಲಿ ಇಷ್ಟೊಂದು ಇಂಟ್ರೊಡಕ್ಷನ್ ಕೊಟ್ಟು ಏನ್ ಆಗತ್ತಾರ ಅಂತಂದ್ರ 3ನೇ ಮಂತ್ರದಾಗ ಈ ಮೇಲೆ ಹೇಳಿದಂತ ಏನ್ ಒಂದು ಆತ್ಮಜ್ಞಾನ ಅನ್ನುವಂತ ಒಂದು ಧರ್ಮದ ಇದ್ರಾಗ ಯಾರಿಗೆ ಶ್ರದ್ಧಾ ಇಲ್ವೋ ಏನ್ ಬಿಡೋ ಮರ ಏನೋ ಮೋಕ್ಷ ಅಂತ ಅದು ಇಲ್ಲೇ ಹಾಕಿರ್ತಂತೆ. ಯಾವ ಬೇಕಾಗೈತಿ ಮೋಕ್ಷ? ಬಾಳ್ ಮನೆಯೊಳಗಿನ ಜೀವಿಗೆ ಅಂತೆ, ನಮಗ ಅದು ಬೇಡ ಅಂತ ನೋಡ್ರಿ ಪರಮಾತ್ಮಗೀತೆ ಒಳಗ. ಮನೆ ಬಣ ಬಣ ಕಾಣಲ್ಲ, ಏನ್ ಮಜಾ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಒಂದು ಟಿವಿ ಇಲ್ಲ, ಒಂದು ಡ್ಯಾನ್ಸ್ ಇಲ್ಲ, ಏನೋ ಆತ್ಮ ಅಂತ ತತ್ವಮಸಿ ಅಂತ ವಾಕ್ಯ ಅಂತ ಆಮ್ಯಾಗೇನೋ ಅದೇನೋ ಅನಾತ್ಮ ತೆಗೆದು ಹೋಗಿಬೇಕು ಅಂತ ಆತ್ಮ ತಾಣಂತ ಅಷ್ಟ ತಿಳಿದ್ರೆ ಆನಂದ ಆಗತ್ತ. ಏನಪ್ಪ ನಮ್ಗಂತ ಏನ್ ಗೊತ್ತಾಗತ್ತೆ, ಏನೇನು ಸಾಲಿಲ್ಲ ಅದ್ರಾಗ ಅಂತಾರೆ. ಒಂದ್ ವೇಳೆ ಹಂಗಂದ್ ಬಿಟ್ರೆ ಏನಾಗ್ತದ, ಶ್ರದ್ಧಾ ಇದ್ರಾಗ ಇಲ್ಲ ಅಂದ್ರ ಪುರುಷರು ನನ್ನನ್ನು ಪಡೆಯದೆ ಈ ಮೃತ್ಯು ರೂಪ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ ಅಂತಾರ ಪೂರ್ವ. ಈಗ ಟೀಕಾದಾಗ ಕೃಷ್ಣ ಹೇಳ್ತಾನ ಭಗವಂತ, that in spite of all the glorification that I have done and also all the glorification of the wisdom obtaining in the scriptures themselves, unfortunately many people do not resort to the Ishvara Jnanam. ಭಗವಂತ ಎಷ್ಟೇ ಪ್ರಚಾರ ಮಾಡ್ಲಿ, ಎಷ್ಟೇ ಡಂಗೂರು ಹೊಡಿಲಿ, ನಮಗೆ ಏನ್ ಮಾಡೋದು ತಗೊಂಡು ಮರ ತಿಳಿಲಾಗ್ತದೆ. ಕೆಲಸ ಇಲ್ಲ ಬಗಿಸಿಲ್ಲ. ಈ ಸಂಸಾರದ ಸುಖ ಇಲ್ಲ ಅಂತಾರಪ್ಪ ಅವ್ರ ಈ ವೇದಾಂತಿಗಳು. ಸಂಸಾರದ ಸುಖ ಇಲ್ಲ ಅಂತಾರ ಅವ್ರು. ಯಾಕ್ರಿ ಸುಖ ಇಲ್ಲ? ನಾವೆಲ್ಲ ಲಗ್ನ ಆಗಿ ಸುಖ ಉಳಿಲ್ಲ. ಏನೇನಪ್ಪ ವಿಚಿತ್ರ ಮಾತಾಡ್ತಾರ್ರಿ. ಸಂಸಾರದ ಸುಖ ಇಲ್ಲ ಅಂತಾರ. ಬಾಳ ಮನೆಯೊಳಗಿನ ಜೀವಿಗೆ ಅಂತೆ, ಯಾರು ಇಲ್ಲದ ಮನೆಯೊಳಗ ಏನ್ ಬೆಳಗ್ತೈತಿ ದೀಪ, ಹಂಗ ವೇದಾಂತ ಅನ್ನುವಂತ ದೀಪ ಏನು ಉಪಯೋಗ ಇಲ್ಲ. ಇಲ್ಲ ಐತಿ ನೋಡಿ ಮಚ, ಆಮೇಲೆ ಹೆಂಡತಿ ಕರ್ಕೊಂಡು ಪಿಕ್ನಿಕ್ ಹೋಗ್ಬೇಕು, ಆಮ್ಯಾಗ ಫಾರಿನ್ ಟೂರ್ ಮಾಡ್ಬೇಕು, ಆಮ್ಯಾಗ ಎಲ್ಲ ಕಡೆ ಹೊರಗೆ ಅಡ್ಡಾಡಿ ಲಾಜ್ ಅಡ್ಡಾಡಿ ಊಟ ಪ್ರಸಿದ್ಧಿ ಎಲ್ಲ ಹೊರಗೆ ಮಾಡಿ ಯಾಕಿಟ್ರಿ ಜೀವನ ಸುಖ ಇಲ್ಲಂತಾರ ಇವ್ರು. ಮತ್ತೆ ನನಗಂತೂ ಏನ್ ಇವ್ರು ಅನ್ನೋದು ಅರ್ಥನ ಆಗವಲ್ದು. ದುಂಡಪ್ಪಾರ ಮ್ಯೂಟ್ ಮಾಡ್ರಿ. ಈ ಮಾತನ್ನು ನಾನ ಅಂದೇನೆ ಕುರುಬರ ಸರ್ಗೆ ಕೇಳಿ ಅವ್ರ ಇದ್ರ ಕೇಳಂತಿದ್ದೆ. ಇಲ್ಲ ಪಾಪ ಸುಖ ಇಲ್ಲ ಅವ್ರಿಗೆ. ಸಂಸಾರದ ಸುಖ ಇಲ್ಲದ ಯಾಕಂತೀರಿ ಅಪ್ಪ ಅವ್ರು? ಯಾಕಿಲ್ರಿ ಸುಖ ಅಂದೆ ನಾನು ಅವ್ರಿಗೆ ಒಂದ್ಸಲ. ಸಂಸಾರದ ಸುಖ ಇಲ್ಲ, ಸಂಸಾರದ ಯಾಕಿಲ್ರಿ ಸುಖ ಐತಲ್ರಿ. ನಾನು ನೌಕರಿ ಮಾಡ್ತಿದ್ದ, ಕೈ ತುಂಬ ಪಗಾರ. ನನ್ನ ಹೆಂಡತಿನೂ ನೌಕರಿ ಮಾಡ್ತಿದ್ಲು. ಮಕ್ಕಳು ಶಾಲೆ ಮಕ್ಕಳು ಹುಟ್ಟ್ಯಾವು. ಬ್ಯಾಂಕ್ ಬ್ಯಾಲೆನ್ಸ್ ದಿನ ಏರಾಗತ್ತೈತಿ. ನಾವು ಒಂದ್ ಪಗಾರ ಉಳ್ಸಾಗತ್ತೀವಿ, ಒಂದ್ ಪಗಾರ ಅಷ್ಟ ಖರ್ಚು ಮಾಡಾಕತ್ತೀವಿ. ಮನಿ ಕಟ್ಸಿದೆ, ಆಮೇಲೆ ಗಾಡಿ ತಗೊಂಡೆ, ಕಾರ್ ತಗೊಂಡೆ, ಎಲ್ಲಿ ಬೇಕಲ್ಲಿ ಅಡ್ಡಾಡಾಗತ್ತೇನಿ. ಇಷ್ಟೆಲ್ಲಾ ಮಾಡಿದ್ರು ಸುಖ. ನಾನು ಹಂಗಾದ್ರೆ ಇವ್ರಿ ಸರ್ಗೆ ಯಾಕೆ ಸುಖ ಸಿಕ್ಕಿದೆ? ಸರ್ಗೆ ನನಗೆ ಹಿಂಗ್ ಸಂಶಯ ಬಂತು. ಸರ್ ಹಿಂಗ ಅಂತಾರಂದ್ರ ಸರ್ಗೆ ಪ್ರೊಫೆಸರ್ ಇದ್ರು ಬೇಕಾದಂಗ, ಕಾಲೇಜ್ನಾಗ ದೊಡ್ಡ ಪಗಾರನೂ ಇತ್ತು, ಮತ್ ನಮ್ಗಿಂತ ಹೆಚ್ಚಿಗೆ ಪೆನ್ಷನ್ ಐತೆ ಅವ್ರಿಗೆ, ಮತ್ ಸುಖ ಇಲ್ಲ ಅಂತಾರಲ್ಲ, ಹೆಂಗ ಅಂತಾರ ಇವ್ರು ಕುರ್ಬರಸರು? ಸಂಸಾರದ ಸುಖ ಇಲ್ಲ ಅನ್ನೋದ ತಿಳಿದ್ರಿ ಬಾಳ ಮಂದಿಗೆ. ಕಷ್ಟ ಬಂದಾಗ ಏನಂತ ಗೊತ್ತೈತೇನ? ಏನು ಮರಕ್ ಮನುಷ್ಯ ಬರದ ಮರಕ್ ಬರ್ತೈತೆ. ಒಂದ್ 2 ದಿವಸ ಕಷ್ಟ ಆಗೈತಿ, ಮತ್ 3 ದಿನ ಸುಖ ಐತಿಲ್ಲ. ಮತ್ತೆ ಸುಖ ಇಲ್ಲ ಅಂತ ಹೆಂಗಂತೀರಿ? ಅಲ್ರಿ, ನಮಗ ದುಃಖಂ ಬೆರೆಸದ ಸುಖ ಬೇಕಾಗ್ಯದ. ದುಃಖ ಬೆರೆಸಿದ ಸುಖ ಐತಿದು. ಸುಖ ಆದ ತಕ್ಷಣ ದುಃಖ ಆಗ್ತದ. ನಮಗ್ ಹಂಗಲ್ಲ, ದುಃಖಂ ಬೆರೆಸದ ಸುಖ ಬೇಕಾಗ್ಯದ ನಮಗ.
ಅಲ್ರಿ ಬೇಕಂತ ಕೇಳಾಕತ್ತಿರೋದ್ರಿ ಅನುಭವ ಮಾಡಿದ್ರಿ ಎಲ್ಲದ ಇಂಥದ್ ಐತೆನ ಪ್ಯಾಟ ಸಿಗ್ತೈತೆನ ಅದು ಈಗ ಯಾವ ವಸ್ತು ಪ್ಯಾಟ ಸಿಗ್ತದ ಅದನ್ನ ಬಯಸ್ತೀವಿ ನಾವು. ಈಗ ದುಃಖಂ ಬೆರೆಸೋದು ಸುಖ ಎಲ್ಲಿ ನೋಡಿವಪ್ಪ ನಾವು? ಎಲ್ಲಿ ನೋಡಿದ್ರಲ್ಲ ಬೇಡುದು ಎಲ್ಲಿ ನೋಡಿವಪ್ಪ? ಎಲ್ಲಿ ನೋಡಿವ್ ಗೊತ್ತಾಗವಲ್ದು. ಒಟ್ಟು ನೋಡಿವಿ, ಅನುಭವ ಮಾಡೀವಿ, ಎಲ್ಲರೂ ಅನುಭವ ಮಾಡೀವಿ ನಾವು. ದುಃಖಂ ಬೆರೆಸೋದು ಸುಖವನ್ನು ನೋಡೀವಿ, ಅದನ್ನ ಬೇಕಂತ ಹೊಂಟೇವಿ. ಅದು ಕೈ ಸಿಕ್ಕದಂಗ ನಮ್ಮನ್ನ ಮೃಗಜಲದಂತೆ ನಮಗ್ ಕಾಣಗತ್ತೈತಿ, ಅದು ನಮ್ ಕೈ ಸಿಗುವಲ್ದು ಆದ್ಮೇಲೆ. ಹೌದ? ಕಂಡೈತ್ರಿ? ಕಂಡೈತಿ. ಯಾವಾಗ್ರೀಪ? ವಿಚಾರ ಮಾಡ್ರಿ. ಅನುಭವ ಆಗಿದ್ದನ್ನ ಬೇಡಾಕ್ ಬರ್ತೈತೆ ಹೊರತು ಅನುಭವ ಆಗದೆ ಇದ್ದಂತ ವಸ್ತುವನ್ನ ಬೇಡಾಕ್ ಬರುವುದಿಲ್ಲ. ಸುಖ ಬೇಕಂತ ಬೇಡಾಕತ್ತೀರಿ, ಎಲ್ಲಿ ಸಿಕ್ಕೈತಿ ಸುಖ? ನೆನಪು ಮಾಡ್ಕೊಡ್ರಿ ಅಂತಾರ ಅಪ್ಪವ್ರು. ನಮ್ಮ ಎಲ್ಲರಿಗೂ ಸುಷುಪ್ತಿಯೊಳಗೆ ಯಾವ ವಿಷಯ ಅದಾವಪ್ಪ? ಅಲ್ಲಿ ನಿರ್ವಿಷಯ ಸುಖ ಅದ ನೋಡು. ಅದು ಎಷ್ಟದ? ವ್ಯಾಪಕ ಅದ. 1 ಕ್ವಿಂಟಲ್ ಅದ ಅನ್ನೋದು ಹಳ್ಯಾಕ್ ಬರ್ತೈತೇನು? ಆ ಸುಖ ಎಷ್ಟು ಕ್ವಿಂಟಲ್ ಹಳ್ಯಾಕ್ ಬರ್ತೈತೋ, ಮೀಟರ್ನ ಹಳ್ಯಾಕ್ ಬರ್ತೈತೋ, ಯಾರು ಅಳದವ್ರು ಅದಾರೋ? ಅದು ಸೀಮಿತ ಐತ್ಯೋ ಏನು ವ್ಯಾಪಕ ಐತ್ಯೋ ಅನ್ನುವಂಥದ್ದನ್ನ ವಿಚಾರ ಮಾಡ್ರಿ. ಇವತ್ತು ರಾತ್ರಿ ಸುಷುಪ್ತಿ ಅವಸ್ಥೆದ ಅನುಭವ ತಗೊಂಡು ನಾಳೆ ಕುತ್ಕೊಂಡು ಧ್ಯಾನ ಮಾಡಿ ಹೇಳ್ರಿ ಉತ್ತರ ಅಂತಾರಪ್ಪ. ಸುಷುಪ್ತಿಯೊಳಗಾದಂತ ಆತ್ಮಾನುಭವವನ್ನ ಹುಡುಕೊಂಡು ಅದಕ್ಕ ಮೋಕ್ಷ ಅನ್ನುವಂಥದ್ದು, ಅದನ್ನ ನಮಗ ಜಾಗ್ರತ ಅವಸ್ಥೆಯೊಳಗೆ ಹುಡುಕುವುದಕ್ಕನ ಮೋಕ್ಷ ಅಂತಾರ ಆತ್ಮೀಯರೇ. ಇನ್ನೂ ಸರಳ ಹೇಳಿದಾರ, ಇನ್ನೂ ಸರಳ. All the glorification of this wisdom obtaining in the scriptures themselves. ಎಲ್ಲೈತ್ರಿ ಇದು? ವೇದಗಳಲ್ಲಿ ರಹಸ್ಯ ಅಡಿಗೆದ. ವೇದಗಳಲ್ಲಿ ಅಡಿಗೆದ. ಹೌದು, ವೇದಗಳ ಅಡಿಗೆ ತಂದ್ರು ಅದು ಎಲ್ಲೇ ಆನಂದ ಎಲ್ಲಾಗ್ತದೆ? ವೇದಗಳಲ್ಲಿ ಆನಂದ ಆಗುದಿಲ್ಲ. ವೇದ ಕನ್ನಡಿ ಇದ್ದ ಹಾಗೆ ನಿಮ್ಮ ಅಂತಃಕರಣೊಳಗ ಆನಂದ ಆಗ್ತದೆ. ಆನಂದ ಇಲ್ಲದ ನಿಮ್ಮೊಳಗ ಅದ. ಅನ್ಫಾರ್ಚುನೇಟ್ಲಿ ಮೆನಿ ಪೀಪಲ್ ಡು ನಾಟ್ ರಿಸಾರ್ಟ್ ಟು ದಿಸ್ ಈಶ್ವರ ಜ್ಞಾನಂ. ಬಹಳ ಮಂದಿಗೆ ಈ ವಿಷಯ ಅಥವಾ ಈ ಏನ ಇದು ಹೇಳಕತ್ತಾರ ಈ ಮಾತ ಅರ್ಥ ಆಗುದಿಲ್ಲ ಅಂತಾರಪ್ಪ. ಇವನ್ ದೋ ಇಟ್ ಈಸ್ ಗ್ರೇಟೆಸ್ಟ್ ಅಂಡ್ ಇವನ್ ದೋ ಇಟ್ ಈಸ್ ಫ್ರೀಲಿ ಅವೈಲೇಬಲ್. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ ವಿದ್ಯೆ ಅದ. ಮತ್ತೆ ಇದಕ್ಕೆ ಏನು ಟ್ಯಾಕ್ಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅದ. ಇದ್ರೂ ಕೂಡ ಇದನ್ನ ಬಹಳ ಜನ ಇದನ್ನ ಪಡಿಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಇನ್ ಮೋಸ್ಟ್ ಆಫ್ ದ ಪ್ಲೇಸಸ್, ಇನ್ ಮೆನಿ ಆಶ್ರಮಾಸ್, ಮೆನಿ ಇನ್ಸ್ಟಿಟ್ಯೂಷನ್, ಇಟ್ ಇಸ್ ಗಿವನ್ ಫ್ರೀ. ನಿಮ್ಗೆ ಸಾಕಷ್ಟು ಆಶ್ರಮಗಳದಾವ, ಇದನ್ನ ಉಚಿತವಾಗಿ ಕೊಡ್ತಾರ. ಅಷ್ಟ ಅಲ್ಲ, ನಿಮ್ಗೆ 2 ಹೊತ್ತು ಊಟ ಹಾಕಿನೂ ಅವ್ರ ವಿಷಯವನ್ನ ತಿಳಿಸಿಕೊಡ್ತಾರ. ಋಷಿಕೇಶಕ್ಕೆ ಹೋಗ್ರಿ, ಅಲ್ಲಿ ಸನ್ಯಾಸಿಗಳಿಗೆ ಎಲ್ಲಿ ಹೋದಲ್ಲಿ ಊಟ ಹಾಕಿ ಕೊಡ್ತಾರ. ಮತ್ತೆ ದಿವಸಕ್ಕೆ 2 ಹೊತ್ತು ಪ್ರವಚನ ನಡೀತಾವ, ಫ್ರೀ ಆಫ್ ಕಾಸ್ಟ್, ಏನು ಫೀಸ್ ಇಲ್ಲ. ವೇರ್ ಆಸ್ ಎನಿ ಅದರ್ ಕೋರ್ಸ್, ಜಾವಾ, ವೆದರ್ ಜಾವಾ ಆರ್ ಸುಮಾತ್ರಾ, ವಾಟ್ ಎವರ್ ಇಟ್ ಮೇ ಬಿ, 2 hours a week, 2 months fees, 6,000, big queue is still there. ನೋಡ್ರಿ, ಸಾಫ್ಟ್ವೇರ್ನಾಗ ಕೆಲವೊಂದು ಕೋರ್ಸ್ ಅದಾವ. ಅವುಗಳ ಹೆಸರು ಏನಂತಾರ ಈಗಿನ ಮಂದಿಗೆ ಗೊತ್ತಿಲ್ಲ, ಈಗ ಹಳೆಯ ಮಂದಿಗೆ ಗೊತ್ತಿಲ್ಲ, ಈಗಿನ ಮಂದಿಗೆ ಗೊತ್ತದಾವ. ಜಾವಾ ಅಂತ ಒಂದ್ ಹೇಳ್ತಾರ. ಆ ಜಾವಾ ಕಲಿಯಾಕ ಹೆಂಗ್ರಿ ಅಂದ್ರ 2 hours a week, 1 ವಾರಕ್ಕೆ 2 ತಾಸು ಕಲಿಸ್ತೇವ್ರಿ. ಮತ್ತೇನು ಇನ್ನೊಂದು ಕೋರ್ಸ್ ಯಾವುದು? ಸುಮಾತ್ರ ಅಂತ ಒಂದು ಸಾಫ್ಟ್ವೇರ್ ಕೋರ್ಸ್ ಕಲಿಸ್ತಾರ ಇಂಜಿನಿಯರಿಂಗ್ ಆದವ್ರಿಗೆ. ಅವ್ ಕಲ್ತಾರವ್ರು ಆ ಕಲಿಲಿಕ್ಕೆ ಏನೋ ವಾರಕ್ಕೆ 2 ತಾಸು, ವಾರಕ್ಕೆ ದಿನಕ್ಕೆ 4 ತಾಸು 5 ತಾಸು ಅಲ್ಲ, ವಾರಕ್ಕೆ 2 ತಾಸು ಕಲಿಸೋದು. ಫೀಸ್ ಎಷ್ಟು? 60,000, ಸಾರಿ 6,000 ಅಂದೇನಾಗಿಲ್ಲ, 60,000 ಫೀ. ಅಷ್ಟು 60,000 ರೂಪಾಯಿ ಕೊಟ್ರೆ ಮತ್ತೇನು ಪಾಳೆ ಹಚ್ಬೇಕ್ರಿ. ನಿಮ್ ಪಾಳೆ ಬಂದಾಗ ಬರ್ಬೇಕ್ರಿ. ಬಿಗ್ ಕ್ಯೂ. ನೀವು ರೊಕ್ಕ ಕೊಟ್ಟು ಹೋಗಿದ್ಮ್ಯಾಗ ನಾವು ಕಲಿಯಾಕ ಕಳಿಸ್ತೀವಿ, ಅವಾಗ ಬರ್ರಿ. ಮೆನಿ ಇನ್ಸ್ಟಿಟ್ಯೂಷನ್ queue is still there. Krishna says this is the greatest wisdom and easily available. ನೋಡ್ರಿ, ಇದು ಆ ಎಲ್ಲ ಹೊಟ್ಟೆ ತುಂಬಾಕ್ ಬರ್ತದ. ಹೊಟ್ಟೆ ತುಂಬ್ಕೊಳಕ ಯಾವ್ದು? ಆ 60,000 ರೂಪಾಯಿ ಕೊಟ್ಟು ಜಾವಾ ಹೋಗ್ತಿರಲ್ಲ, ಅದ್ರಿಂದ ಏನ್ ಲಾಭ ಆಗ್ತೈತ್ರಿ? ಹೊಟ್ಟೆ ತುಂಬ್ಕೊಳಕ್ ಬರ್ತೈತ್ರಿ. ಮುಕ್ತಯೇ ನತು ಮುಕ್ತಯೇ, ಮುಕ್ತಿ ಹೊಂದುದಿಲ್ಲ ಅದರಿಂದ. ಆದ್ರೂ ಕೂಡ ಅದ್ರ ಫೀಸ್ ಎಷ್ಟು? 60,000 ರೂಪಾಯಿ. ಕ್ಲಾಸ್ ಎಷ್ಟು? ವಾರಕ್ಕೆ 2 ತಾಸು. ಯಾವಾಗಿಂದ ಬರ್ಬೇಕು? ನಾವು ಹೇಳಿ ಕಳಿಸ್ತೇವೆ. ಪಾಳೆ ಐತಿ, ನಿಮ್ ಪಾಳೆ ಬಂದಾಗ ಹೇಳಿ ಕಳಿಸ್ತೀವಿ. ಕಾಕು ಪೋಕು ವಿದ್ಯೆಗೆ ಇಷ್ಟು ಮಹತ್ವದ
ಮೋಕ್ಷ ಕೊಡುವಂತ ವಿದ್ಯೆ ಫ್ರೀಲಿ ಅವೈಲೇಬಲ್ ಅದ ಅಂತ ನೋಡ್ರಿ. ಒಬ್ರು ಯಾರೋ ವಾಟ್ಸಪ್ ಕಳಿಸಿದ್ರು ಮೊನ್ನೆ, 1 ಲೀಟರ್ ಹಾಲಿಗೆ ಚಲೋ ಹಾಲು ನಂದಿನಿ 50 ರೂಪಾಯಿ, 1 ಲೀಟರ್ ಶರೆ 2000 ರೂಪಾಯಿ. ಯಾವ ಚಲೋ ರೀ? ಹಾಲು ಚಲೋ, ಹಾಲಿನ ರೇಟ್ ಕಮ್ಮಿ. ಯಾವ್ದು ಕೆಟ್ಟ್ರಿ? ಶರೆ ಕಮ್ಮಿ, ರೇಟ್ ಕೆಟ್ಟ, ಅದ್ರ ರೇಟ್ ಜಾಸ್ತಿ. ಜಗತ್ ಹಿಂಗದ್ರಿ. ಜಗತ್ನಾಗ ಯಾರಿಗೆ ಮರ್ಯಾದೆ ಹೆಚ್ಚಿಗೆ ಅದ? ಧಾರ್ಮಿಕ ಅದಾನ, ಸಮುದು ಅದಾನ, ಸಾದಾ ಅದಾನ, ಅವ್ನ್ ಕಿಮ್ಮತ್ ಇರಂಗಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿ ದೊಡ್ಡ ಕಿಮ್ಮತ್, ಅವ 3 ಬಿಟ್ಟಿರ್ತಾನ. ಅವ ಇವತ್ತು ಮಾತಾಡಿದ್ದ ನಿನ್ನೆ ನಾಳೆ ನಾ ಅಂದಿಲ್ಲ ಅಂತ. ಮಾತ್ನಾಗ ಮಾತಿಲ್ಲ, ಸುಳ್ಳು ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅನ್ನೋಗ ಎಲ್ಲರೂ ಕೈ ಮುಕ್ಕೊಂತಿರ್ತಾರ. ನಾವು ಕೈ ಮುಕ್ಕೊಂತಿದ್ರು ಅವ್ರು ಕೆಲಸ ಮಾಡೋದಿಲ್ಲ. ಆತ್ಮೀಯರೇ, ಕೈ ಮುಕ್ಕೊಂತಿದ್ರು ಕೆಲಸ ಮಾಡೋದಿಲ್ಲ. ನಮ್ಮ ಮನೆ ಹತ್ರ ರಾಜಕಾರಣಿಗಳದಾರ, 2-3 ಮಂದಿ ಅದಾರ. ಹೋದ ವರ್ಷ ನನ್ನ ಮಗಳಿಗೆ ವರ್ಗ ಮಾಡಿಸ್ಕೋಬೇಕಾಗಿತ್ತು, ಬೆನ್ ಹತ್ತಿದೆ, ಅವ್ರು ಏನು ಮಾಡಿಕೊಳ್ಳಿಲ್ಲ. ಕೊನೆಗೆ 2,50,000 ರೂಪಾಯಿ ಖರ್ಚು ಮಾಡಿ ಧಾರವಾಡಕ್ಕೆ ವರ್ಗ ಮಾಡಿಸ್ಕೊಂಡೆ. ರೊಕ್ಕ ಕೊಟ್ರನ ಆಯ್ತು. ಇಲ್ಲೇ ಅದಾರ, ಬಾಜುನ ಅದಾರ, ನಮ್ಮ ಓಣೆ ಬಾಜುನ ಅದಾರ. ಎಲ್ಲ ರಾಜಕೀಯ ವ್ಯಕ್ತಿಗಳ ಹೆಸರನ್ನೇ ಹೇಳುವುದಿಲ್ಲ. ಅಂತವ್ರಿಗೆ ಕಿಮ್ಮತ್ ಬಾಳ ಅದ. ಈಗಿನ ಕಾಲಕ್ಕೆ ಶಾಸ್ತ್ರ ಹೇಳ್ತೇನೆ ಬರ್ರಿ, ಅದು ಫ್ರೀ ಹೇಳ್ತೇನೆ ಅಂದ್ರೆ ಮುಗುದ ಹೊತ್ತು. ಫ್ರೀ ಇದ್ದಿದ್ದ ಕಿಮ್ಮತ್ತಿಲ್ಲ. and gives the highest joy and security, but still many people do not vote for this. ಇದು ಶ್ರೇಷ್ಠವಾದ ಆನಂದ ಕೊಡ್ತದ, ಭದ್ರತೆಯನ್ನು ಕೊಡ್ತದ ಅಂದ್ರೂ ಕೂಡ ಬಹಳ ಮಂದಿ ಇದಕ್ಕೆ ವೋಟ್ ಹಾಕೋದಿಲ್ಲ. ಯಾಕಂದ್ರೆ ಇದನ್ನ ನಂಬೋದಿಲ್ರಿ ಅವರು. ಇದು ಹಿತ ಅದ, ಅವ್ರ ರುಚಿ ನೋಡ್ತಾರ. ರುಚಿ ಎಲ್ಲದ? ಹಿತ ಬೇರೆ, ರುಚಿ ಬೇರೆ. ರುಚಿಗೆ ಬೆನ್ನ ಹತ್ತವ್ರು ಬಹಳ ಮಂದಿ ಇದೀವಿ ನಾವೆಲ್ಲ. ಹಿತವಾದಕ್ಕ ನಾವು ಬೆನ್ನ ಹತ್ತೋದಿಲ್ಲ. ಬಿಕಾಸ್ ಸಮಥಿಂಗ್ ಈಸ್ ಸೋ ಚೀಪ್ಲಿ ಗಿವನ್, ಯು ವಂಡರ್ ಲೈಕ್ ಸಂಬಡಿ ಟೋಲ್ಡ್. ಯಾರ ಏನಾರ ಕಡಿಮೆ ಕಿಮ್ಮತ್ತ ಸಾಮಾನು ಕೊಟ್ರು ಅಂದ್ರೆ ಚಲೋ ಇರಾಕಿಲ್ಲ ನೋಡ್, ಹಳಸಿದಿರ್ಬೇಕು, ಏನೋ ಓಲ್ಡ್ ಸ್ಟಾಕ್ ಇರ್ಬೇಕು ನೋಡಂತೇವೆ. ಸ್ವಾಮೀಜಿ, ಇಫ್ ಎ ಬಾಯ್ ಇಸ್ ವಿಲಿಂಗ್ ಟು ಗೆಟ್ ಮ್ಯಾರಿಡ್ ವಿದೌಟ್ ಡೌರಿ, ಒಬ್ಬ ಹುಡುಗ ಡೌರಿ ಬ್ಯಾಡ್ರಪ್ಪ, ಮಾವನ್ ಕಡೆಯಿಂದ ವರದಕ್ಷಿಣೆ ತಗೊಳ್ಳೋದಿಲ್ಲ, ನಾ ಮದಿವಿ ಹಾಕೇನಿ ಅಂದ್ರ ಅಂತಾರಂತ. ಎವ್ರಿಬಡಿ ಬಿಗಿನ್ಸ್ ಟು ವಂಡರ್ ಅಂಡ್ ಥಿಂಕ್ ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್. ಐ ಥಿಂಕ್ ಅವನ ಹತ್ರ ಏನೋ ಒಂದು ಊನ್ ಇರ್ಬೇಕು. ಕಣ್ಗಿನ್ ಕಾಣ್ತಾವಿಲ್ಲ ನೋಡ್ರಿ ಸರಿಯಾಗಿ. ಪಗಾರ ರೈತ ನೋಡ್ರಿ ಒಂದು, ಯಾಕ ಏನೋ ವರದಕ್ಷಿಣೆ ಮಾಡ್ಕೊತೀನಿ ಅನ್ನಾಗತ್ತಾನ. ನೋಡ್ರಿ 2 ಕಾಲು ಸರಿ ಅದಾವ, 1 ಕಾಲು ಪೋಲಿಯೋ ಆಗತ್ತೆ, ಪ್ಯಾಂಟ್ ಬಿಚ್ಚಿ ನೋಡ್ರಿ. ನೋಡ್ರಿ ಏನೈತಿ ನೋಡ್ರಿ, ಯಾಕ ವರದಕ್ಷಿಣೆ ಬ್ಯಾಡ ಅನ್ನಕತ್ತಾನ, ಏನೋ ಮೋಸ ಐತಿ ಅಂತಾರ. ಅಂಡ್ ಎಲ್ಸ್ ಹೌ ಕ್ಯಾನ್ ಎ ಬಾಯ್ ಇಸ್ ಚೀಪ್ಲಿ ಅವೈಲೇಬಲ್? ಇಂಥ ಕಾಲದಾಗ ಒಳ್ಳೆ ಹುಡುಗ ಲಗ್ನ ಮಾಡ್ಕೊತೀನಿ ಅಂತ ಬಂದು ವರದಕ್ಷಿಣೆ ಕೇಳಕ್ ಕೊಡ್ತೀನಿ ಅಂದ್ರೆ ಬ್ಯಾಡ ಅಂತಾನಂದ್ರೆ ಏನೋ ಒಂದು ಮೂಡ್ ಇರ್ಬೇಕು ನೋಡ್ರಿ. ಬೆಳಗೈತೆ ನೋಡ್ರಿ ಅಂತಾರ ಮತ್ತೆ ಬ್ಯಾರೆ. Therefore, there must be some defect and they reject it. ಅಲ್ಲಿ ಏನಾದ್ರು ದೋಷ ಇರ್ಬೇಕು ಅಂತ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಯಾವ ಈ ಪಾರಮಾರ್ಥಿಕ ವಿದ್ಯೆ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳಕ್ ಬಂದಿರುವಂತ ವಿದ್ಯೆಯನ್ನ ಕಷ್ಟಪಟ್ಟು ಪಡಿಬೇಕನ್ನೋದಿಲ್ಲ. ಹೋಗ ಮರ್ಯಾದ ಸಿಕ್ಕರೆ ಸಿಗ್ತೀವಿ, ಬಿಡ್ಲಿ ಅದಕ್ಕೆ ನಮ್ಗೆ ಕೆಲಸ ಬಾಳ ಅದಾವ, ಅದಕ್ಕೆ ಅಲ್ಲಿ ಪ್ರಯತ್ನ ಮಾಡೋನು ಅಂತ. and they reject him. Similarly, when you promise the highest benefit and they think there must be something fishy here, and therefore they do not want to trust this. ನಂಬುದಿಲ್ಲ ಈ ವಿದ್ಯೆಯನ್ನು, ನಂಬುದಿಲ್ಲ ಬಹಳ ಜನ ಅಂತಾರ. therefore he says ಪುರುಷಾಃ ಅಶ್ರದ್ಧಾನಾಃ. many people do not have ಶ್ರದ್ಧಾ in the efficacy of this teaching. ಈ ಶಾಸ್ತ್ರ ಎಷ್ಟು ಯೋಗ್ಯದ, ಎಷ್ಟು ಶ್ರೇಷ್ಠದ ಅನ್ನುವಂತಹದ್ದು ಮಟ್ಟಿಗೆ ವಿಚಾರ ಮಾಡಿದನ ಅನೇಕ ಜನರು ಏನ್ ಮಾಡ್ತಾರ, ಈ ಶಾಸ್ತ್ರದ ಬಗ್ಗೆ ಅಶ್ರದ್ಧೆಯನ್ನು ತೋರಿಸ್ತಾರೆ. ಸೊ ಧರ್ಮಸ್ಯ ಅಸ್ಯ, ಹಿಯರ್ ಧರ್ಮ ಮೀನ್ಸ್ ವಾಟ್? ದ ಟೀಚಿಂಗ್. ಇಲ್ಲಿ ಧರ್ಮ ಅಂದ್ರೆ ಈ ಶಾಸ್ತ್ರ ಏನ್ ಹೇಳಕತ್ತದ ಆ ಶಾಸ್ತ್ರಕ್ಕನ ಧರ್ಮ ಅಂತ ಅರ್ಥ ಮಾಡ್ಬೇಕು. ಅದು ಈಶ್ವರ ಜ್ಞಾನ ಐತಲ್ಲ ಅದಕ್ಕೆ ಧರ್ಮ ಅಂತ ಅರ್ಥ ಮಾಡ್ಬೇಕು.
ಇಲ್ಲ ಧರ್ಮ ಕರ್ಮ ಅರ್ಥ ತಗೊಳ್ಳಂಗಿಲ್ಲ. ಬಿ ವೆರಿ ಕೇರ್ಫುಲ್ ಅಂತಾರಪ್ಪ ಅವರು. ಹಿಯರ್ ದ ವರ್ಡ್ ಧರ್ಮ ಡಸಂಟ್ ಮೀನ್ ಧರ್ಮಾತ್ ಕರ್ಮ. ಇಟ್ ಡಸಂಟ್ ರೆಫರ್ ಟು ಪುಣ್ಯ ಆಲ್ಸೋ. ಇನ್ ದಿಸ್ ಕಾಂಟೆಕ್ಸ್ಟ್ ಇಸ್ ರೆಫರಿಂಗ್ ಬೇಸಿಕ್ ಟೀಚಿಂಗ್. ಬ್ರಹ್ಮ ವಿದ್ಯೆ ಇಸ್ ಕಾಲ್ಡ್ ಧರ್ಮ. ಆ ಬ್ರಹ್ಮ ವಿದ್ಯೆ ಏನದ ಅದಕ್ಕ ಇಲ್ಲ ಧರ್ಮ ಅಂದಾರ. ಮತ್ ಧರ್ಮ ಅನ್ನಿಸ್ತೆ ಕರ್ಮಕ್ಕೆ ಹೋಗಿರಿ ಅಂತಾರಪ್ಪ. ಈಶ್ವರ ಜ್ಞಾನ ಇಸ್ ಕಾಲ್ಡ್ ಧರ್ಮ. ಪರಮಾತ್ಮನ ಜ್ಞಾನ ಏನದ ಆ ನಿಜವಾದ ನಾನು ಯಾರದ ಅನ್ನುವಂಥದ್ದು ಗುರುತಿಡಿಯುವುದು ಏನದ ಅದಕ್ಕೆ ಇದು ಧರ್ಮ ಅಂತ. ಅಂಡ್ ಮೆನಿ ಪೀಪಲ್ ಡು ನಾಟ್ ಹ್ಯಾವ್ ಫೇತ್ ಇನ್ ಎಫಿಕಸಿ ಆಫ್ ದಿಸ್ ಟೀಚಿಂಗ್. ಈ ಜ್ಞಾನದ ಸಾಮರ್ಥ್ಯ ಅವ್ರಿಗೆ ಗೊತ್ತಿಲ್ಲ ಬಹಳ ಜನರಿಗೆ. ಆದ್ರಿಂದ ಅವ್ರು ಏನ್ ಮಾಡಿರ್ತಾರೆ, ಇದನ್ನ ಅಲಕ್ಷ್ಯ ಮಾಡಿಬಿಡ್ತಾರೆ. ಅಂಡ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ದೆಮ್? ಆದ್ರಿಂದ ಅವ್ರಿಗೆ ಏನಾಗ್ತದ ಅಂತಾನ ಭಗವಂತ. ದ ಕೃಷ್ಣ ಸಿಂಪಥೈಸಸ್ ವಿತ್ ದೆಮ್. ಪರಮಾತ್ಮ ಪಾಪ ಜೀವಿಗಳು ಇಂತ ಶ್ರೇಷ್ಠವಾದ ವಿದ್ಯೆಯಿಂದ ವಂಚಿತರಾಗ್ತಾ ಇದಾರಲ್ಪ ಅಂತ ಕನಿಕರ ಪಡಾಗತ್ತಾರ ಭಗವಂತ. ಸಿಂಪತಿ ತೋರ್ಸಾಗತ್ತಾರ. He says all such people ಅಪ್ರಾಪ್ಯ ಮಾಮ್. ಇಂಥ ಜನರು ನನ್ನನ್ನು ಪಡೆಯದೆ ಅಂದ್ರೆ ಆತ್ಮತತ್ವವನ್ನು ತಿಳಿಯದೆ they lose opportunity to attain me. ಅವರು ನನ್ನನ್ನು ಪಡೆಯುವಂತ ಇರುವಂತ ಒಂದು ಮಾರ್ಗವನ್ನು ಕಳ್ಕೊತಾರೆ. They may miss me which is infinite ಆನಂದ. I am infinite ಆನಂದ. ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಸ್ವರೂಪದಂತ ನನ್ನನ್ನು ಪಡೆಯದೆ ಅವರು ವಂಚಿತರಾಗ್ತಾರೆ. Infinite security. I am infinite itself. They lose the opportunity to attain me. That is moksha. They miss ಮೋಕ್ಷವನ್ನು ಕಳ್ಕೊತಾರೆ. The loss of infinite is infinite loss. ಯಾವಾಗ ಆ ಪರಮಾತ್ಮ ದೊಡ್ಡದಾದಂತಹ ವ್ಯಾಪಕವಾಗಿರುವಂತಹ ತತ್ವವನ್ನ ಕಳ್ಕೊಂಡ್ರಂದ್ರೆ ನೀವು ಏನ ಕಳ್ಕೊಂಡಂಗ ಆತು ಅಂದ್ರೆ ದೊಡ್ಡದನ್ನ ಕಳ್ಕೊಂಡಂಗ ಆತು, ಇನ್ನು ಸಣ್ಣದನ್ನ ಕಳ್ಕೊಂಡಂಗ ಆತು ಅಂದ್ರೆ ದೊಡ್ಡದನ್ನ ಕಳ್ಕೊಂಡಂಗ ಆತು ಅಂತ ಅನ್ಕೋದು. ಅದಕ್ಕೆ ಒಂದು ಸೆಂಟೆನ್ಸ್ ಯೂಸ್ ಮಾಡ್ಯಾರ ಇಂಗ್ಲಿಷ್ ಬಲ್ಲೋರು ನೋಡ್ರಿ ಹೆಂಗೆ. ದ ಲಾಸ್ ಆಫ್ ಇನ್ಫಿನೈಟ್ ಈಸ್ ಇನ್ಫಿನೈಟ್ ಲಾಸ್. ಬ್ಯೂಟಿಫುಲ್ ಇಂಗ್ಲಿಷ್. ಅಂಡ್ ದೆನ್ ಸಪೋಸ್ ಯು ಸೇ ನೆಕ್ಸ್ಟ್ ಬರ್ತ್, ಮುಂದಿನ ಧರ್ಮ ನೋಡೋದು ಅಂತಂದ್ರೆ ಆಫ್ಟರ್ ಆಲ್ ಐ ಆಮ್ ಹಿಂದೂ. ಈ ಭಗವದ್ಗೀತೆ ಓದೋರು ಬಹಳಷ್ಟು ಮಂದಿ ಹಿಂದೂಗಳು 99.9 ಎಲ್ಲೋ ಬೇರೆ ಬಂದು ಓದ್ತಿರ್ಬೋದು. ಇರ್ಲಿ, ಈ ಓದೋರು ಹಿಂದೂ ಧರ್ಮದವ್ರು ಓದ್ತಾ ಇದೀವಿ. therefore I have got a next birth. ಹಿಂದೂಗಳಲ್ಲಿ ಮಾತ್ರ ಏನದ ಒಂದೊಂದು ಜನ್ಮವನ್ನು ಒಪ್ತೇವೆ ನಾವು. ಉಳಿದ ಧರ್ಮಗಳು ಒಪ್ಪೋದಿಲ್ಲ. ಇರ್ಲಿ, ಅವ್ರು ಬೇಡ, ಅವ್ರ ವಿಷಯ ಬೇಡ ನಮ್ಗೆ. ನಾವು ಮುಂದಿನ ಜನ್ಮ ಐತಿ ಒಪ್ತೇವಿ ಅಂದಾಗ ಮತ್ತೆ ಮುಂದಿನ ಜನ್ಮದಾಗ ಟ್ರೈ ಮಾಡ್ತೇವಿ ನಾವು ಈ ವಿದ್ಯೆಗಾಗಿ. Therefore I can do that. ಆ ವಿದ್ಯೆಯನ್ನು ನಾನು ಮುಂದಿನ ಜನ್ಮ ಗಳಿಸ್ತೀನಲ್ಲ ಅಂತ ನೀವ. You know, we are experts in postponing. ನೋಡ್ರಿ, ನಾವು ಇವತ್ತು ಮಾಡೋ ಕೆಲಸ ಈಗಲೇ ಮಾಡೋದು. ನಾವು ಇವತ್ತು ಮಾಡೋ ಕೆಲಸ ನಾಳೆ ಮಾಡೋರು, ನಾಳೆ ಮಾಡೋ ಕೆಲಸ ನಾಡ್ದು ಮಾಡೋರು, ನಾಡ್ದು ಮಾಡೋದನ್ನ ಇನ್ನೊಂದು ವರ್ಷ ಬಿಟ್ಟು ಮಾಡೋದು, ಪೋಸ್ಟ್ಪೋನ್ ಮಾಡೋರು ನಾವು. So we say, how do you know that your next janma is going to be a ಮನುಷ್ಯ ಜನ್ಮ? ಅಲ್ರಿ, ಮುಂದಿನ ಜನ್ಮದ ಪ್ರಯತ್ನ ಮಾಡ್ತೀರಿ ಅಂತ ಅಷ್ಟು ಗ್ಯಾರಂಟಿ ಹೇಳಾಗತ್ತವಲ್ಲ. ಈ ಮನುಷ್ಯ ಜನ್ಮ ಬಿಟ್ಟು ಬೇರೆ ಜನ್ಮದಾಗ ಇದು ಸಾಧ್ಯ ಐತೆ ಅಂತ ಜ್ಞಾನ ಪಡಿಲಿಕ್ಕೆ ಇಲ್ಲರಿ. ಯಾಕಂದ್ರೆ ನಾವು ಮನುಷ್ಯ ಜನ್ಮ ಬಿಟ್ಟು ಬೇರೆ ಜೀವಿಗಳ ಜನ್ಮವನ್ನು ಪಡೆಯುವ ಸಾಧ್ಯತೆ ಐತಿ ಇಲ್ಲೋ? ಐತಿ. ಗಿಡ ಮರವಾಗಿ ಹುಟ್ಟಬಹುದು. ಇರ್ವಿ 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಒಬ್ಬವಾದಾಗ ಉಳಿದ ಈ ಜೀವರಾಶಿ ಒಳಗೂ ಬರ್ಬೋದು. ಆದ್ರೆ ಮನುಷ್ಯರು ಮಾತ್ರದ ಎಲ್ಲಿದ ಈ ಮೋಕ್ಷ ಗಳಿಸ್ಲಿಕ್ಕೆ ಅಧಿಕಾರದ. ಹೌದಲ್ಲ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಯಾಕಂದ್ರೆ ಬುದ್ಧಿ ವಿಕಾಸ ಆಗಿದ್ದು ಎಲ್ಲಿ ಅಂದ್ರೆ ಮನುಷ್ಯ ಬುದ್ಧಿಯಲ್ಲಿ ಮಾತ್ರ. ಆ ಹರಿತವಾದ ಬುದ್ಧಿ ಎಲ್ಲ ಇದ್ರೆ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತಿ ಅಂತ. ಉಳಿದ ಯಾವುದೋ ಪ್ರಾಪ್ತಿ ಆಗ್ತದ್ರೆ ಅಲ್ಲಿ ಮೋಕ್ಷ ಆಗೋದಿಲ್ಲ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತ ಪಶುಭಿರ್ನರಾಣ ಜ್ಞಾನಂ ಸರ್ವ ನರಾಣಾಂ ತು ಅಧಿಕೋ ವಿಶೇಷ ಜ್ಞಾನವಿಹೀನ ಪಶುಭಿರ್ ಸಮಾನ. ಮನುಷ್ಯರಿಗೂ ಪ್ರಾಣಿಗಳಿಗೂ ಏನದ ಆಹಾರ
ಅವು ಆಹಾರ ಊಟ ಮಾಡ್ತಾವ, ಇವನು ಆಹಾರ ಊಟ ಮಾಡ್ತಾನ. ಅವು ನಿದ್ರೆ ಮಾಡ್ತಾವ, ಇವನು ನಿದ್ರೆ ಮಾಡ್ತಾನ. ಅವು ಅವು ಏನದ ಅವಕ್ಕಿಂತ ಶಕ್ತಿಶಾಲಿ ಪ್ರಾಣಿಗಳ ಎದುರಿಗೆ ಅವು ಹೆದರ್ತಾವ, ಇವನು ಇವಕ್ಕಿಂತ ಶಕ್ತಿಶಾಲಿ ಯಾರದ ಪುರುಷ ಬಂದವರು ಇವನು ಹೆದರ್ತಾನ. ಅಯ್ಯ ಅವು ಮೈಥುನ ಮಾಡ್ತಾವ, ಮಕ್ಕಳು ಹಡಿತಾವ, ಇವನು ಮೈಥುನ ಮಾಡ್ತಾನ, ಇವನು ಮಕ್ಕಳು ಹಡಿತಾನ. ಅಂದ್ರೆ ಪಶುಗಳಿಗೂ ಮತ್ತು ಮನುಷ್ಯರಿಗೂ ಏನ್ ವ್ಯತ್ಯಾಸ ಅಂದ್ರ ಅಧಿಕೋ ವಿಶೇಷ, ಜ್ಞಾನ ಬಂದ ವಿಶೇಷ, ಬುದ್ಧಿ ಬಂದ ವಿಶೇಷ. ಆ ಬುದ್ಧಿ ಬಂದ ತೆಗೆದ್ಬಿಟ್ರ ಪಶುಗೂ ಮನುಷ್ಯರಿಗೂ ಸಮಾನ. ಆ ಮನುಷ್ಯತ್ವ, ಆ ಬುದ್ಧಿ ಇರುವಂತ ಮನುಷ್ಯ ಜನ್ಮದಲ್ಲಿ ಆ ಮನುಷ್ಯ ಜನ್ಮ ನಮ್ಗೆ ಪ್ರಾಪ್ತಿ ಆಗ್ತದೆ, ನಮ್ಗೆ ಗ್ಯಾರಂಟಿ ಇರಲ್ರಿ. ಮುಂದಿನ ಜನ್ಮ ನಾ ಮಾಡ್ತೀನಿ ಅನ್ನಕ ಇಲ್ಲಲ್ಲ. ಯಾಕೆ ಪೋಸ್ಟ್ಪೋನ್ ಮಾಡ್ತೀರಿ? How do you know? How do you know that you will get the opportunity to learn and therefore they miss the rare opportunity? ಆಮೇಲೆ ಮನುಷ್ಯ ಜನ್ಮ ಬಂತ ತಿಳ್ಕೊಡ್ರಿ. ನಮ್ಮ ಸಿದ್ಧಾರೂಢ ಮಠದ ಪರಂಪರೆ ಆಗಲಿ, ಶಂಕರ ಮಠದ ಪರಂಪರೆ ಆಗಲಿ, ಸಿಗ್ತದ ಅನ್ನುವಂಥದ್ದು ಗ್ಯಾರಂಟಿ ಅದ? ಅಥವಾ ಶರಣರ ಸಂಪ್ರದಾಯದಾಗ ಏನು ಸಾಧನೆ ಮಾಡಿದ್ವಿ ಅದು ನಮಗೆ ಏನಾದ್ರು ಸಿಗ್ತೈತೆ ಅನ್ನೋ ಗ್ಯಾರಂಟಿ? ಇಂಥವ್ರ ಮನ್ಯಾಗ ಹೋಗ್ತೇವೆ ಅಂತ ಏನೋ ಗ್ಯಾರಂಟಿ ಐತನು? ಇಲ್ಲ. ಉಡುಪಿ ಫಿಲಾಸಫಿ ಇದ್ದಂತ ಮನೆಯೊಳಗೆ ಹುಟ್ಟಿದ್ವಿ ಅಂದ್ರೆ ದ್ವೈತದಾಗ ಉಳಿತೀವಿ ನಾವು, ಅದ್ವೈತಕ್ಕೆ ಬರೋದೇ ಇಲ್ಲ. ಈಶ್ವರಿ ವಿದ್ಯಾಲಯ ಸಂಸ್ಕೃತಿ ಇದ್ದಂತ ಮನೆಯೊಳಗೆ ಹುಟ್ಟಿದ್ವಿ ಅಂದ್ರ ನಾವು ಏನ್ ಶಿವಬಾಬಾ ಹಣ್ಣನ್ನುತ್ತಾರೆ ಹಣ್ಣನ್ನುತ್ತಾರೆ ಅಂತ ಹೋಗ್ಬೇಕಾಗ್ತದ. ನಾವು ಈ ಅಧ್ಯಾತ್ಮ ವಿದ್ಯೆಯಿಂದ ವಂಚಿತರಾಗ್ತೀವಿ. ಏನೋ ಒಂದು ಪುಣ್ಯ ಮಾಡಿವಿ, ನಿಷ್ಕಾಮ ಕರ್ಮದ ಪುಣ್ಯ ಮಾಡಿವಿ. ಇಲ್ಲಿ ವೇದಾಂತವನ್ನ, ಶಂಕರ ಫಿಲಾಸಫಿಯನ್ನ ಅರ್ಜುನ ಕೃಷ್ಣನ ಬಾಯಲ್ಲಿ ಕೇಳಾಗತ್ತೀವಿ. ಇದೇ ಕೇಳ್ತೀವಿ. ಮುಂದಿನ ಜನ್ಮದಾಗ ಅನ್ನೋದು ಏನ್ ಗ್ಯಾರಂಟಿ ಅದ? ಹೇಳ್ತಾರ ಅಪ್ಪು. ಎಷ್ಟು ಸಾಧ್ಯತೆಗಳು ಎಷ್ಟು ಕಡಿಮೆ ಅದಾವ ನೋಡ್ರಿ ಅಂತಾರ. ಸಾಧ್ಯತೆಗಳು ಬಹಳ ಅದಾವು, ಕಮ್ಮಿ ಅದಾವು. ಮೊದಲ ಮನುಷ್ಯನಾಗಿ ಹುಟ್ಟಬೇಕು, ಅಂತ ಸಂಸ್ಕಾರ ಹುಟ್ಟಬೇಕು, ಈ ಪರಂಪರೆ ಸಿಗ್ಬೇಕು, ಈ ಗುರು ಪರಂಪರೆ ಒಳಗೆ ನಾನು ಬೆಳಿಬೇಕು, ಅಭ್ಯಾಸ ಮಾಡಿ ನನ್ನ ಸ್ವರೂಪದ ಜೋಡಿ ನಾನು ಮುಕ್ತ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟದರಿ. ಈಗ ನಾವು ನಡೆದ ಬಂದ ದಾರಿ ಏನು ಹಗರದೇನು? ಏನಾತ್ರಿ? ಏನ್ ಹಂಗ ತಪ್ಪಿ ಚಾಲು ಮಾಡಿರ್ಬೇಕ್ರಿ. ನೋಡೋಣ, ಡಿಸ್ಟರ್ಬೆನ್ಸ್ ಮಾಡ್ಬೇಡ್ರಿ. ಮನುಷ್ಯರಾಗಿ ಹುಟ್ಟಿ ಬರೋದು ಏನ್ ಗ್ಯಾರಂಟಿ ಅದ ಅಂತ ಅನ್ಕೋ. ಆಮೇಲೆ ಈ ಪರಂಪರೆ ಒಳಗೆ ಬಂದು ಬೀಳ್ತೇವೆ ಅನ್ನೋದು ಎಷ್ಟು ಬದಿ ಗ್ಯಾರಂಟಿ ಅದ ಹೇಳ್ರಿ ಅಂತ. ಯಾವ ಜನ್ಮದಾಗ ನಿಷ್ಕಾಮ ಕರ್ಮದ ಪುಣ್ಯ ಮಾಡೇವೆ ಏನೋ, ಈ ಸಿದ್ಧಾರೂಢ ಪರಂಪರೆ, ಈ ಶಂಕರ ಪರಂಪರೆ, ಈ ಒಂದು ಗುರು ಪರಂಪರೆ ಒಳಗೆ ಬಂದೇವಿ ನಾವು. ವೇದ ಉಪನಿಷತ್ತುಗಳು ಕೇಳುವಂತ ಪರಂಪರೆಯನ್ನ. ಇದನ್ನ ಬಿಟ್ಟು ಉಳಿದ ಯಾವ್ದ ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಪೂರ್ವಮೀಮಾಂಸ, ಯೋಗ, ಪತಂಜಲಿ ಯೋಗ, ಅಥವಾ ಜೈನ, ಅಥವಾ 4 ಮಂದಿ ಬೌದ್ಧರು, ಅಥವಾ ಚಾರ್ವಾಕರು, ಆ ಒಂದು ಸಂಸ್ಕಾರ ಇದ್ದಂತ ಮನೆಯೊಳಗೆ ಹುಟ್ಟಿ ಮನುಷ್ಯರಾಗಿ ಹುಟ್ಟಿದ್ರು ಕೂಡ ಏನ್ ಲಾಭ ಅದ? ಚಾರ್ವಾಕನ್ ಫಿಲಾಸಫಿ ಅಂತೂ ಬಸ್ತದ ನೋಡ್ರಿ. ಏನಂತ ನಮ್ಮ ಚಾರ್ವಾಕ್ ಬಹಳ ನಾಲ್ಗೆ ಒಂದು ಬಹಳ ರುಚಿ ಐತೆ. ಒಂದು ಬೆಲ್ಲದಂತ ಮಾತು, ಗಣಪ್ ಇದ್ದಂಗ ಅವ. ಏನಂತಾನ್ರಿ ಚಾರ್ವಾಕ? ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ತಿನ್ನು, ತುಪ್ಪನ ತಿನ್ನು. ಅಲ್ರಿ, ಸಾಲ ಮಾಡಿದ ಮತ್ತೆ ಅವ್ರಿಗೆ ಬತ್ ಹೊಳಿ ಕೊಡ್ಬೇಕಲ್ಲ. ಋಣಂ ಕೃತ್ವ ಘೃತಂ ಪಿಬೇತ್. ಅಲ್ಲಪ್ಪ, ನಿನಗೆ ಕೊಡ್ಬೇಕಂತ ಎಲ್ಲಿದ್ಯೋ? ಅವ ಸಾಲ ಕೊಟ್ಟ ಒಂದು ತಾಕತ್ತಿದ್ರೆ ವಸೂಲಿ ಮಾಡ್ಲಿ ಅನ್ಬೇಕಂತ. ತಾಕತ್ತು ಅವನು ಇದ್ರೆ ವಸೂಲಿ ಮಾಡ್ಲಿ. ನನಗ ನಾಳೆ ಕೊಡ್ತೀನಪ್ಪ, ಈಗಿಲ್ಲ. ಹೇಳು ಅವಾಗ, ಹೇಳಕ್ ಬರ್ತತಿಲ್ಲ, ಬಾಯಿ ಐತಿಲ್ಲ, ದೇವ್ರು ಕೊಟ್ಟ ನಿನಗೆ. ನಾಳೆ ಕೊಡ್ತೀನಪ್ಪ, ಕೊಟ್ಟಿ ಇಲ್ಲ ಅಂತ ಯಾರಂದಾರ? ನಾಳೆ ಕೊಡ್ತೀನಿ, ಈ ಸಲ ಪೀಕ್ ಬಂದ್ಗಳಕ್ಕೆಲ್ಲ ಕೊಡ್ತೀನಿ. ಹೇಳಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳು. ಸ್ವಲ್ಪ ರೊಕ್ಕ ನನಗೂ ಬರುವುದಪ್ಪ, ಎಸ್ಕೊಂಡಿದ್ದೆ, ಬಂದಿಲ್ಲ, ಸ್ವಲ್ಪ ಹಿಂದ್ ಮುಂದಾಗೈತಿ, ಕೊಡ್ತೇನೆ ಅಂತ ಹೇಳು. ನಿನಗೆ ಕೊಡಬೇಕಂತ ಎಲ್ಲೈತಿ? ಕೊಡ್ತೇನೆ ಅಂತ ಹೇಳಲ್ಲ.
ಅಲ್ಲ ಹಂಗ ಸತ್ತು ಹೋದ್ನಂದ್ರ ಮುಂದ ಮತ್ತ ಅವ್ರ ಮನ್ಯಾಗ ಜೀತದಾಳ ಆಗಿ ದುಡಿಬೇಕಂತಲ್ರಿ. ಮಾರಾಯ ಅವೆಲ್ಲ ಪುನರ್ಜನ್ಮ ಹೇಳ್ತಾರಲ್ಲ ಈ ವೇದಾಂತಿಗಳು, ಅವ್ರು ಹೇಳು ಮಾತದ. ಭಸ್ಮಿ ಭೂತಶ ದೇಹಶ ಪುನರಾಗಮನ ಕುತ. ಅಲ್ರಿ ಸತ್ತವ್ರ ಮನೆ ನೋಡಿ ಬಂದ್ವಿ, ಇಲ್ಲೇ ಸುಡ್ತಾರ, ಸುಟ್ಟಾವ್ ಮತ್ ಬಿಟ್ಟು ಬರ್ತಾರ. ಬೂದ್ ಯಾಕೆ ಹೋಗ್ಯಾನ? ಇಲ್ರಿ ಅವ್ರೇನೋ ಆತ್ಮ ಗೀತ್ಮ ಅಂತ. ಎಲ್ಲಿ ಆತ್ಮನೋ ಇಲ್ಲೇ ಇಲ್ಲ. ದೇಹವೇ ಆತ್ಮ, ಮರಣವೇ ಮೋಕ್ಷ. ಏನಂತಾರ ಅವರು? ಈ ದೇಹ ಐತಲ್ಲ ಇದ ಆತ್ಮ, ಇದಕ್ಕೇನು ತ್ರಾಸ ಕೊಡಬಾರ್ದು. ಚಂದ ನಮ್ಮ 2 ಮಾತು ಮಾತಾಡ್ಬೇಕು, ರೊಕ್ಕ ಬಿಚ್ಚಿಸ್ಬೇಕು. ಮಂದಿ ಕಡೆಯಿಂದ ಸಾಲ ತೊಗೊಂಬರ್ಬೇಕು, ತುಪ್ಪ ತಿನ್ಬೇಕು. ಕೇಳಿದ್ನಂದ್ರ ಅಷ್ಟು ಮಿಕ್ಕಿ ಅವ ಗಟ್ಟು ಬೆನ್ನ ಹತ್ತಿ ಕೇಳೇ ಬಿಟ್ಟಂದ್ರ ಅವನು ಗಟ್ಟು ಅವಿದ್ನಂದ್ರ ಮತ್ತೊಬ್ಬ ಕಡೆ ಹೋಗಿ ಸಾಲ ತೊಗೊಂಬಂದ್ ನೀವು ಸಾಲ ಹರಿ. ಅವ್ನ್ ಈ ಸಾಲ ಹರದ ತಿನ್ನು ಊಟ ಮಾಡ ಹೊರತು ನೀ ದುಡಿಯಾಕ ಹೋಗ್ಬೇಡ. ಕಷ್ಟ ಆಕತಿ ಶರೀರಕ್ಕ. ಆತ್ಮ ಅಂದ್ರೆ ಏನು? ಈ ಶರೀರ. ಈ ಶರೀರ ತ್ರಾಸ ಕೊಡ್ಬಾರ್ದಪ್ಪ. ಹೆಂಗೈತ್ ನೋಡ್ರಿ, ಯಾರಿಗೆ ಲೈಕ್ ಆಗೋದಿಲ್ರಿ ಇದು ಫಿಲಾಸಫಿ? ಭಸ್ಮಿ ಭೂತಶ ದೇಹಶ ಪುನರಾಗಮನ ಕುತಃ. ಇಲ್ಲೇ ಸುಡ್ತಾರ್ರಿ, ಮತ್ ಹೊಳ್ಳಿ ಬರ್ತಾರ, ಸುಳ್ಳು ಹೇಳ್ತಾರ. ಮಾರಾಯ ನಂಬಾಕ್ ಹೋಗ್ಬೇಡ. ದೇಹವೇ ಆತ್ಮ, ಮರಣವೇ ಮೋಕ್ಷ. ಅಲ್ಲಿ ಮರಣ ಆಗ್ತಿಲ್ಲ, ಮೋಕ್ಷ ಮತ್ ಹುಟ್ಟು ಬರುದು ಏನಿಲ್ಲ ಮಾರಾಯ. ಹುಟ್ಟಿ ಬರೋಂಗಿಲ್ಲ, ಸಾಲ ಹರಿಯೋದಿಲ್ಲ, ಏನ್ ಚಿಂತಿಲ್ಲ. ಸಾಲ ಮಾಡಿ ಜಗ್ಗಡ್ ಸಾಲ ಮಾಡು, ಉರ್ಲಾಕೊಂಡ್ಬಿಡು, ಖಲಾಸ್ ಮೋಕ್ಷ. ಮರಣ ಅಂದ್ರೆ ಮೋಕ್ಷ. ಯಾಕೆ ಚಿಂತೆ ಮಾಡ್ತಿದ್ದಿ? ಹಂಗದ ನೋಡ್ರಿ ಚಾರ್ವಾಕಂದ ಫಿಲಾಸಫಿ. ಅಂತವ್ರ ಮನ್ಯಾಗ ಹುಟ್ಟಿದ್ರ ಮೋಕ್ಷ ಆಗ್ತತೇನು? ಆಗುದಿಲ್ಲ. ಅದಕ್ಕ ಇದು ಬಹಳ ದುರ್ಲಭ ವಿದ್ಯೆ ಅದ. ಇದು ಪಡಿಬೇಕಾದ್ರೆ ಬಹಳ ದುರ್ಲಭ ಅದ. ಸುಲಭ ಏನೋ ಐತಿ, ದುರ್ಲಭ ಐತಿ ನೋಪ್ಪ. And then what is going to be their lot? Nivartante. Nivartante means nischayena vartante. They will definitely continue in this context. Nivartante means nischayena vartante. Normally nivartante, they return. Here it doesn't mean. Here it means continued existence. In mrityu samsara vartmani, they remain in the world of samsara. ಸಂಸಾರ ಅಂದ್ರೆ ಏನ್ರಿ? ಇದರಿ ಗಂಡ ಹೆಂಡತಿ ಕೂಡಿರ್ತಾರಲ್ಲ ಅದ ಸಂಸಾರ. ಅದು ಅರ್ಥ ಅಲ್ರಿ. ಇಲ್ಲಿ ವೇದಾಂತದೊಳಗೆ ಜನನ ಮರಣ ಚಕ್ರದಾಗ ತಿರುಗೋದಕ್ಕೆ ಸಂಸಾರ ಅಂತೀವ್ರಿ ನಾವು. ಹುಟ್ಟಿದ ಯಾಕೋ, ಸಾಯಾಕ, ಸತ್ಯ ಯಾಕೋ, ಮತ್ ಹುಟ್ಟಾಕ. ಪುಣ್ಯ ಪಾಪಗಳನ್ನು ಖರ್ಚು ಮಾಡ್ಲಿಕ್ಕೆ ಪುನಃ ಪುನಃ ಹುಟ್ಟುವುದು ಸಾಯುವುದು ತಪ್ಪುವುದಿಲ್ಲ ಸಂಸಾರ. which is nothing but ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೇನಪ್ಪಾ ಅಂದ್ರ ಪುನಃ ಪುನಃ ಹುಟ್ಟುದು, ಪುನಃ ಪುನಃ ಮರಣ ಹೊಂದುವುದು. ಅಕ್ವೈರಿಂಗ್ ಥಿಂಗ್ಸ್ ಅಂಡ್ ಲೂಸಿಂಗ್ ಥಿಂಗ್ಸ್. ಆ ಹುಟ್ಟಿದಾಗ ಏನಾದ್ರು ಒಂದಿಷ್ಟು ಪಡೆಯುವುದು, ಮತ್ತೆ ಅವನು ಕಳ್ಕೊಳ್ಳುವುದು, ಪಡೆಯುವುದು, ಕಳ್ಕೊಳ್ಳುವುದು, ಪಡೆಯುವುದು, ಕಳ್ಕೊಳ್ಳುವುದು. ಅಗೇನ್ ಅಂಡ್ ಅಗೇನ್ ಅಕ್ವೈರಿಂಗ್ ಅಂಡ್ ಲೂಸಿಂಗ್. ದ ಎಟರ್ನಲ್ ಸ್ಟ್ರಗಲ್. ಎಟರ್ನಲ್ ಸ್ಟ್ರಗಲ್ ಅಂದ್ರೆ ಏನು? ಖಾಯಂ ಹೋರಾಟ ಅದ. ಖಾಯಂ ಹೋರಾಟ ಅದು. ಮತ್ ಈ ಸಂಸಾರದಾಗ ಜನ ಹಸಿವಾಗುತ್ತೆ, ಊಟ ಮಾಡ್ತಾರ, ರೋಗ ಬಂದ್ರೆ ದವಾಖಾನೆಗೆ ಹೋಗಿ ತೋರಿಸ್ತಾರ, ರೊಕ್ಕ ಕಮ್ಮಿ ಬಿದ್ರೆ ದುಡಿತಾರ, ಹೊಲದಾಗ ಪೀಕ್ ತೆಗಿತಾರ, ಸುಖದಿಂದ ಇರ್ತಾರ. ಮತ್ತೆಲ್ಲ ಚಲೋ ಐತಲ್ರಿ. ಹಿಂಗಾಗಲಾಗತ್ತೀರಿ? ಏನೈತಿ ಸಂಸಾರದ ದುಃಖ ಅಂತಿರಲ್ಲ, ಎಲ್ಲೈತಿ ದುಃಖ ಅಂತಂದ್ರ ವಿಚಾರ ಮಾಡ್ರಿ ಆತ್ಮೀಯರೇ. ಸಂಸಾರದಲ್ಲಿ ಹೆಗಲ ಬದಲಾವಣೆ ಅದ. ದುಃಖ ಅತ್ಯಂತ ನಿವೃತ್ತಿ ಆಗಿಲ್ಲ, ಹೆಗಲ ಬದಲಾವಣೆ. ಒಮ್ಮೆ ದುಃಖ ಹೋಗೇ ಇಲ್ಲ ನಮ್ಗೆ. ಒಮ್ಮೆ ಬಲ ಹೆಗಲ ಮೇಲೆ ಇಟ್ಕೋತೀವಿ, ವಜ್ಜ ಕಮ್ಮಿ ಆಯ್ತು ಅಂತ 1 10 ಹೆಜ್ಜೆ ಹೋಗ್ತೀವಿ, ಮತ್ತೆ ಇಳಿಸ್ರಿಪ್ಪ ಅಂತೇವಿ, ಇಳಿಸಿ ಮತ್ತೊಂದು ಸ್ವಲ್ಪ ನೀರು ಕುಡಿದು ಮತ್ತೊಂದು ಸ್ವಲ್ಪ ಕುಂತ ರೆಸ್ಟ್ ತಗೊಂಡು ಎಳಗಡೆ ಹೊರಸ್ರಿಪ್ಪ ಅಂತೇವಿ. ವಜ್ಜ ಮಾತ್ರ ಹೊರಗೆ ತಪ್ಪಿಲ್ಲ ಆತ್ಮೀಯರೇ. ಹೆಗಲ ಬದಲಾವಣೆ ಆಗೈತೆ ಹೊರತು ದುಃಖ ಹೋಗಿಲ್ಲ. ತಿಳ್ಕೊಡ್ರಿ ನೀವು. ಲಗ್ನರಾಗಿರಿ, ಹೊಲ ಮನೆಯರಾಗಿರಿ, ಶ್ರೀಮಂತರಾಗಿರಿ, ಫಾರಿನ್ ಕರ ಹೋಗ್ರಿ, MLA ಆಗ್ರಿ, ದೊಡ್ಡ ಸ್ವಾಮಿಯರಾಗ್ರಿ, ದುಃಖ ತಪ್ಪೋದಿಲ್ಲ, ಹೆಗಲ ಬದಲಾವಣೆ ಆಗ್ತದ. ಈ ಮಾತಿನ ಅರ್ಥ ಎಷ್ಟು ಜನಕ್ಕೆ ಆಗ್ತೈತಿ ನಾ ಹೇಳಲಾರೆ. ಹೆಗಲ ಬದಲಾವಣೆ ಆಗೈತೆ ಅನ್ನೋದು ತಿಳ್ಕೊಬೇಕಾಗ್ತದ ಆತ್ಮೀಯರೇ. ನಮ್ಮ ಅನುಭವದ ಮಾತಿದು, ಅನುಭವ ಗಮ್ಯದ. ಹೆಗಲ ಬದಲಾವಣೆ ಆಗೈತೋ ಏನು ಸುಖ ಸಿಕ್ಕೈತೋ ವಿಚಾರ ಮಾಡ್ರಿ. ಮೃತ್ಯು
ಮೃತ್ಯು ಸಂಸಾರ ವರ್ತ್ಮನಿ ಮೀನ್ಸ್ ಸಂಸಾರ ವಿಚ್ ಕನ್ಸಿಸ್ಟ್ ಆಫ್ ಮೃತ್ಯು ದ ಮೇನ್ ಪ್ರಾಬ್ಲಮ್. ಈ ಸಂಸಾರ ಏನದಪ್ಪ ದೋಷ ಅಂದ್ರ ಕೊನೆಗೆ ಒಂದ್ ದಿವಸ ಮೃತ್ಯು ಬರ್ತದ. ನನಗ ಮೃತ್ಯು ಬೇಡ ಐತ, ಒಂದ್ ವೇಳೆ ಮೃತ್ಯುವಿನ ಸ್ವರೂಪ ಇತ್ತಂದ್ರೆ ಬ್ಯಾಡ ಅಂದ್ರೆ ಹೋಗತ್ತೇನದು ಇಲ್ಲ. ನಾನು ಆತ್ಮ ಇದ್ದು ನಾ ಯಾವಾಗ್ಲೂ ಇರೋವ ಇದು ಅಂತರಿಂದ ನಾನು ಯಾವಾಗ್ಲೂ ಇರ್ಬೇಕು ಅಂತ ನಮಗ್ ಒಳಗ್ ಭಾವದ. Samsara has many problems. Many problems means disease, decay, separation, loss. So many other things are there. ಸಂಸಾರ ಅಂದ್ರೆ ಏನ್ರಿ? ಸಮಸ್ಯೆಗಳ ಸಾಗರ. ನಮ್ಮ ಸಂಸಾರ ಆನಂದ ಸಾಗರ ಕವಿ ಹೇಳ್ತಾನ. ವೇದಾಂತ ಹೇಳ್ತಾನ ನಮ್ಮ ಸಂಸಾರ ದುಃಖ ಸಾಗರ. ಯಾರ್ ಕರೆ ಯಾರು ಸುಳ್ಳು ವಿಚಾರ ಮಾಡ್ರಿ. ಈ ಸಂಸಾರದಾಗ ಏನದ ಅಂದ್ರೆ ಡಿಸೀಸ್, ಮುಪ್ಪು, ರೋಗ, ಡಿಕೆ, ಸಪರೇಷನ್, ಬೇರೆ ಆಗೋದು, ಲಾಸ್, ಸೋ ಮೆನಿ ಅದರ್ ಥಿಂಗ್ಸ್ ಆರ್ ದೇರ್. ಬಟ್ ವಾಟ್ ಇಸ್ ದ ವರ್ಸ್ಟ್ ಪ್ರಾಬ್ಲಮ್ ಇನ್ ಸಂಸಾರ ಇಸ್ ಮೃತ್ಯು. ಎಲ್ಲಕ್ಕಿಂತ ಕೆಟ್ಟದ್ದು ಯಾವುದು ಅಂದ್ರೆ ಕೊನೆಗೆ ಬರುವಂತಹ ಮೃತ್ಯು. ಆ ಮೃತ್ಯುವಿನ ಎದುರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಒಮ್ಮೆ ಸಡನ್ ಆಗಿ ಮೃತ್ಯು ಆಗೋದಿಲ್ರಿ. ಆ ಪಂಚ ಪ್ರಾಣಗಳನ್ನೆಲ್ಲಾ ತಗೊಂಡು ಹೋಗ್ಬೇಕಲ್ಲ, ಅವ ಜೀವ ಕಷ್ಟ ಆಗ್ತದಂತವ, ಬಹಳ ನೋವಾಗ್ತದ. ಮೃತ್ಯುವಿನಿಂದ ಒಂದು ನೋವದ, ಹಂಗ ನೋವಿಲ್ಲದ ಸಾವಾಗುದಿಲ್ಲ. ಮಾರ್ಟಾಲಿಟಿ ಇಸ್ ದ ಗ್ರೇಟೆಸ್ಟ್ ಸೋರ್ಸ್ ಆಫ್ ಫಿಯರ್. ಆ ಮರಣ ಭಯ ಅನ್ನುವಂಥದ್ದು ಎಲ್ಲರಿಗೂ ಅದ ನೋಡ್ರಿ. ದಟ್ ಈಸ್ ವೈ ವೇರ್ ಎವರ್ ವಿ ವಾಂಟ್ ಟು ಟಾಕ್ ಅಬೌಟ್ ಫಿಯರ್ ವಿ ಸೇ, ಯಾವಾಗ ಹೆದರಿಕೆ ಬಗ್ಗೆ ಮಾತಾಡ್ಬೇಕಾದ್ರ ನಾವು ಯಾವ ಬಗ್ಗೆ ಮಾತಾಡ್ತೇವಿ ಅಂತಂದ್ರೆ ದ ರಪ್ಪೋರು ಈಸ್ ಮಾರ್ಟಲಿ ಅಫ್ರೇಡ್. ಯಾರ ಹೆದರಿದ್ರು ಕೂಡ ಮರಣಕ್ಕಿಂತ ಹೆಚ್ಚಿಗೆ ನಾವು ಎದಕ್ಕೂ ಹೆದರುದಿಲ್ಲ, ಮರಣಕ್ಕೆ ಬಹಳ ಹೆದರ್ತೇವೆ ಅಂತ ರಪ್ಪ. ಸೊ ವಿಚ್ ಈಸ್ ಪರ್ಮನೆಂಟ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಥ್ರೂಔಟ್ ಲೈಫ್. ಜೀವನ ಪರ್ಯಂತ ಹುಟ್ಟಿದ ಆರಂಭದಿಂದ ಹಿಡಿದು ಮರಣ ನಮ್ಮನ್ನ ಬೆನ್ನ ಹತ್ತೈತಿ. ಯಾವಾಗ ಅದು ನಮ್ಮನ್ನ ಮುಗಿಸ್ತೈತೆ ಗೊತ್ತಿಲ್ಲ, ಬೆನ್ನ ಹತ್ತೈತಿ ಮಾತ್ರ. In such an insecure life, he continues as a result of this. Continuing 4th verse. ಇಷ್ಟು ವಿಚಾರವನ್ನು ಮಾಡ್ತಾ ಭಗವಂತ ಈಗ 4ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದಾನೆ. ಆ 4ನೇ ಶ್ಲೋಕವನ್ನು ಓದೋಣ. ಮೈ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಯಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಪ್ರಭಾವ ಸಹಿತ ಭಗವಂತನ ಸರ್ವವ್ಯಾಪಿ ಸ್ವರೂಪದ ಕುರಿತು ಈ ವಾಕ್ ಬಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನ, ನನ್ನ ನಿರಾಕಾರ ಪರಮಾತ್ಮನಿಂದ ಈ ಎಲ್ಲ ಜಗತ್ತು ಮಂಜುಗಡ್ಡೆ ವ್ಯಾಪಿಸಿದಂತೆ ಪರಿಪೂರ್ಣವಾಗಿದೆ ಮತ್ತು ಎಲ್ಲ ಭೂತಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿವೆ. ಇಲ್ಲ, ಇವು ಸಂಕಲ್ಪ ಮಾತ್ರ ಏನದಾವು ವಸ್ತುಗಳು, ಅವುಗಳು ನನ್ನಲ್ಲಿ ಇವೆ, ನಾನು ಅವುಗಳಲ್ಲಿ ಇಲ್ಲ ಅನ್ನುವಂತ ಮಾತನ್ನು ಹೇಳಕತ್ತಾನ. ಇದು ವೇದಾಂತದ ರಹಸ್ಯದ. ಈ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.